ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಮಾತಿದೆ. ಬಟ್ ಈಗ ಸಿಕ್ಕಿರೋ ವರದಿಯ ಪ್ರಕಾರ ಸ್ಕೂಲ್ ಡ್ರಾಪ್ ಔಟ್ ವಿಚಾರದಲ್ಲಿ ಹೆಣ್ಮಕ್ಕಳೇ ನಂಬರ್ 1 ಅನ್ನೋದು ಬಯಲಾಗಿದೆ. ಈ ಅಂಕಿ ಅಂಶಗಳಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಸಿಕ್ಕಿದೆ. 9 ಮತ್ತು 10ನೇ ತರಗತಿಯ 13.9% ವಿದ್ಯಾರ್ಥಿನಿಯರು ಶಾಲೆಯನ್ನ ಬಿಡ್ತಾ ಇದ್ದಾರೆ. ಇದು ಯಾಕಾಗಿ? ಆರ್ಥಿಕ ಸಂಕಷ್ಟನ ಅಥವಾ ಹೆಣ್ಮಕ್ಳು ಬಾಲ್ಯ ವಿವಾಹಕ್ಕೆ ಬಲಿಯಾಗ್ತಿದ್ದಾರಾ? ಈ ಬಗ್ಗೆ ಮಾತಾಡೋಣ. ಇದು ಹೊತ್ತಿನ ವಿಶೇಷ. ಹೈಸ್ಕೂಲ್ಗೆ ಜೂಟ್, ಹೆಣ್ಮಕ್ಕಳೇ ನಂಬರ್ 1. ಯಾವುದೇ ರಿಸಲ್ಟ್ಸ್ ಬಂದರೂ ಕೂಡ ಅದರಲ್ಲಿ ಬಾಲಕಿಯರದ್ದೇ ಮೇಲುಗೈ ಅಂತ ನಾವು ನೋಡ್ತಾ ಇದ್ವಿ. ಆದರೆ ಈಗ ಹೆಣ್ಮಕ್ಕಳೇ ಅತಿ ಹೆಚ್ಚಾಗಿ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಹೈಸ್ಕೂಲ್ ಮೆಟ್ಟಿಲೇರಿ ಅರ್ಧಕ್ಕೆ ಶಾಲೆಯನ್ನ ಬಿಡ್ತಾ ಇದ್ದಾರೆ ಹೆಣ್ಮಕ್ಳು. ಇದಕ್ಕೆ ಕಾರಣ ಏನು? ಯಾಕಾಗಿ ಈ ರೀತಿ ಆಗ್ತಾ ಇದೆ? ಸ್ಕೂಲ್ ಡ್ರಾಪ್ ಔಟ್ ವಿಚಾರದಲ್ಲಿ ಹೆಣ್ಮಕ್ಕಳೇ ನಂಬರ್ 1. ಹೈಸ್ಕೂಲ್ ಮೆಟ್ಟಿಲೇರಿ ಅರ್ಧಕ್ಕೆ ಶಾಲೆಯನ್ನ ಬಿಡ್ತಾ ಇದ್ದಾರೆ. ಅಂದ್ರೆ 9 ಹಾಗೂ 10ನೇ ಕ್ಲಾಸ್ ಇನ್ಕಂಪ್ಲೀಟ್ ಆಗ್ತಾ ಇದೆ. ಹೆಣ್ಮಕ್ಕಳು ಹೈಸ್ಕೂಲ್ ಬಿಡೋದ್ರಲ್ಲಿ ನಮ್ಮ ರಾಜ್ಯಕ್ಕೆ ಮೊದಲನೇ ಸ್ಥಾನ ಸಿಕ್ಕಿದೆ. ಅಸ್ಸಾಂ ನಂಬರ್ 2ನೇ ಸ್ಥಾನದಲ್ಲಿದೆ. ಹಾಗೆ ಗುಜರಾತ್ ನಂಬರ್ 3ನೇ ಸ್ಥಾನದಲ್ಲಿರುವಂತಹ ರಾಜ್ಯಗಳು. ರಾಷ್ಟ್ರೀಯ ಸರಾಸರಿ 8%. ಇದರಲ್ಲಿ ಕರ್ನಾಟಕದಲ್ಲಿ 13.9% ಹೆಣ್ಣು ಮಕ್ಕಳು ಶಾಲೆಯನ್ನ ಬಿಡ್ತಾ ಇದ್ದಾರೆ. ಸಂಸತ್ನಲ್ಲಿ ಈ ಒಂದು ವರದಿಯನ್ನ ಮಂಡನೆ ಮಾಡಲಾಗಿದೆ. ಇದರಿಂದ ಕರ್ನಾಟಕಕ್ಕೆ ಒಂದು ಬಿಗ್ ಶಾಕ್. ಇದು ಆತಂಕಕಾರಿ ವರದಿ ಇದು. ಹಾಗಾದ್ರೆ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಡ್ರಾಪ್ ಔಟ್ ಯಾಕಾಗಿ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. 9 ಹಾಗೂ 10ನೇ ತರಗತಿಯ 13.9% ಸ್ಟೂಡೆಂಟ್ಸ್ ಗುಡ್ ಬೈ ಹೇಳ್ತಿದ್ದಾರೆ. ಅರ್ಧಕ್ಕೆ ತಮ್ಮ ಶಿಕ್ಷಣವನ್ನು ನಿಲ್ಲಿಸ್ತಾ ಇದ್ದಾರೆ. ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ವರದಿಯಲ್ಲಿ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಹೋಗೋದಾದ್ರೆ ಒಂದು ಕಳೆದ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸುಧಾರಣೆ ಆಗ್ತಾ ಇದೆ. ಬಟ್ ಸ್ಟಿಲ್ ಈ ಅಂಕಿ ಅಂಶ ಇದು ಕೂಡ ಕಂಪ್ಲೀಟ್ ಆಗಿ 0 ಆಗಬೇಕು. ಹಾಗಾದ್ರೆ ಯಾವೆಲ್ಲ ಕಾರಣಕ್ಕೆ? ಮುಖ್ಯವಾಗಿ ಬಡತನ ಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಶಾಪ ಆಗ್ತಾ ಇದೆಯಾ, ಅಥವಾ ಬಾಲ್ಯ ವಿವಾಹಕ್ಕೆ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರಾ? ಒಂದಷ್ಟು ರೀಸನ್ಸ್ಗಳು ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಅಗತ್ಯ ಯೋಜನೆಗಳನ್ನು ರೂಪಿಸಬೇಕಿದೆ. ಶಿಕ್ಷಣ ಇಲಾಖೆ ಹಾಗೆ ಮಕ್ಕಳ ಕಲ್ಯಾಣ ಇಲಾಖೆ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಕರ್ನಾಟಕದ ಪೋಷಕರಲ್ಲಿ ಎಜುಕೇಷನ್ ಎಷ್ಟು ಮುಖ್ಯ, ತಮ್ಮ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಅರಿವಿಲ್ವಾ ಹಾಗಾದ್ರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಯಾಕಾಗಿ ಈ ರೀತಿ ಆಗ್ತಾ ಇದೆ? ನಾನು ಆಗಲೇ ಹೇಳಿದಾಗೆ ಯಾವುದೇ ರಿಸಲ್ಟ್ ಬಂದರೂ ಕೂಡ ಅದರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಮಾರ್ಕ್ಸ್ ತಗೊಳ್ತಾರೆ, ಹೆಣ್ಮಕ್ಳೇ ಬಾಲಕಿಯರದ್ದೇ ಮೇಲುಗೈ ಅಂತೆಲ್ಲ ನಾವು ನೋಡಿರ್ತೀವಿ. ಬಟ್ ಸ್ಟಿಲ್ ಈ ಒಂದು ಶಾಲೆಯಿಂದ ಡ್ರಾಪ್ ಔಟ್ ಆಗುವಂಥ ವಿಚಾರದಲ್ಲೂ ಕೂಡ ಹೆಣ್ಣು ಮಕ್ಕಳೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹಾಗೆ 3 ವರ್ಷದಲ್ಲಿ ರಾಜ್ಯದ ಸ್ಥಿತಿಯನ್ನು ನಾವು ನೋಡ್ತಾ ಹೋಗೋದಾದರೆ 2023-24ರಲ್ಲಿ 19.6%ಇತ್ತು. ಹಾಗೆ 2024-25ರಲ್ಲಿ 14.6%ಇದೆ. ಈಗ 2025-26ರಲ್ಲಿ 13.9% ಇಳಿಕೆ ಆಗಿದೆ, ಸುಧಾರಣೆ ಆಗ್ತಾ ಇದೆ. ಬಟ್ ಕಂಪ್ಲೀಟ್ ಆಗಿ 0 ಆಗಬೇಕು. ಇದು ಒಂದಷ್ಟು ರೀಸನ್ಸ್ ಕೂಡ ಇದೆ. ಯಾಕಾಗಿ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನಾವು ನೋಡಿದ್ವಿ, ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಕೂಡ ಅದು ಜಾರಿಗೆ ತಂದಿದೆ. ಬಟ್ ಸ್ಟಿಲ್ ಈ ಯೋಜನೆಗಳು ಹೆಣ್ಣು ಮಕ್ಕಳನ್ನು ತಲುಪ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಡ್ರಾಪ್ ಔಟ್ ಆಗೋದ್ರಲ್ಲಿ ಕರ್ನಾಟಕವೇ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಕಳೆದ 3 ವರ್ಷಗಳಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ರೂ ಕೂಡ 9 ಮತ್ತು 10ನೇ ತರಗತಿಯ 13.9% ಬಾಲಕಿಯರು ಶಾಲೆಯಿಂದ ಡ್ರಾಪ್ ಔಟ್ ಆಗಿದ್ದಾರೆ. ಲೋಕಸಭೆಯಲ್ಲಿ ಮಂಡಿಸಲಾದ ಒಂದು ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ವರದಿಯಲ್ಲಿ ಇದು ಬಹಿರಂಗವಾಗಿದೆ. ಇದು ರಾಷ್ಟ್ರದ ಸರಾಸರಿ 8%ಗಿಂತ ಬಹಳ ಹೆಚ್ಚಾಗಿದೆ. ರಾಜ್ಯದಲ್ಲಿ ಈ ಪ್ರಮಾಣ 2023-24ರಲ್ಲಿ 19.6% ಇತ್ತು. 2024-25ರಲ್ಲಿ 14.6% ಇದ್ದು ಇದೀಗ 13.9%ಗೆ ಇಳಿದಿದ್ರೂ ಕೂಡ ದೇಶದ ದೊಡ್ಡ ರಾಜ್ಯಗಳಲ್ಲಿ ಅತಿ ಹೆಚ್ಚು ಡ್ರಾಪ್ ಔಟ್ ಪ್ರಮಾಣ ಹೊಂದಿರುವಂತಹ ರಾಜ್ಯ ಎಂಬ ಸ್ಥಾನದಿಂದ ನಮ್ಮ ಕರ್ನಾಟಕ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಹಾಗೆ ಇದೇ ಅವಧಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಪ್ರೌಢಶಾಲಾ ಹಂತದ ಬಾಲಕಿಯರ ಡ್ರಾಪ್ ಔಟ್ ಪ್ರಮಾಣ ಸತತವಾಗಿ ಇಳಿಕೆಯಾಗಿದೆ. 2023-24ರಲ್ಲಿ 12.6% ಇದ್ದದ್ದು ಈಗ 2024-25ರಲ್ಲಿ 9.6% ಹಾಗೂ 2025
26ರಲ್ಲಿ 8%ಗೆ ಇಳಿಕೆ ಕಂಡಿದೆ. ಇದರಿಂದ ಇತರ ರಾಜ್ಯಗಳ ಪ್ರಗತಿಗೆ ಹೋಲಿಸಿದ್ರೆ ಕರ್ನಾಟಕದ ಸುಧಾರಣೆಯ ವೇಗ ಕಡಿಮೆಯಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಈ ವಿಭಾಗದಲ್ಲಿ 15.6% ಡ್ರಾಪ್ಔಟ್ ಪ್ರಮಾಣದೊಂದಿಗೆ ಲಡಾಖ್ ದೇಶದಲ್ಲೇ ಅತಿ ಹೆಚ್ಚು ಡ್ರಾಪ್ಔಟ್ಸ್ ಹೊಂದಿದೆ. ಹಾಗಾದರೆ ಈ ಡ್ರಾಪ್ಔಟ್ಸ್ಗೆ ಕಾರಣ ಏನು? ರೀಸನ್ಸ್ ಇರಲೇಬೇಕು, ಯಾಕಂದರೆ ಏಕಾಏಕಿ ಈ ರೀತಿ ಸ್ಟೂಡೆಂಟ್ಸ್ಗಳು ಸ್ಕೂಲಿಂದ ಡ್ರಾಪ್ಔಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ರೀಸನ್ಸ್ ಇದೆ, ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರ್ಥಿಕ ಸಂಕಷ್ಟ. ಕುಟುಂಬದಲ್ಲಿ ಆದಾಯದ ಸಮಸ್ಯೆ ಇರುತ್ತೆ. ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಇದ್ರೆ ಗಂಡು ಮಕ್ಕಳನ್ನ ಪುಷ್ ಮಾಡ್ತಾರೆ ಓದು ಅಂತ, ಬಟ್ ಹೆಣ್ಮಕ್ಳನ್ನ ಮನೇಲೆ ಕೂರಿಸ್ಕೊಳ್ತಾರೆ. ಆರ್ಥಿಕ ಸಂಕಷ್ಟ ಕೂಡ ಮೇನ್ ರೀಸನ್. ಹಾಗೆ ಗ್ರಾಮೀಣದಲ್ಲಿ ಸಾರಿಗೆ ಜೊತೆಗೆ ಸಂಚಾರದ ಕೊರತೆ, ಯಾಕಂದರೆ ಈಗ ಹೈಸ್ಕೂಲ್ ಸ್ವಲ್ಪ ದೂರದಲ್ಲಿರುತ್ತೆ, ಹೀಗಾಗಿ ಅಲ್ಲಿಗೆ ಹೋಗುವಂಥ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಮಕ್ಕಳಿಗೆ ಇರೋದಿಲ್ಲ. ಸೇಫ್ಟಿ ಮುಖ್ಯ ಆಗುತ್ತೆ. ಮತ್ತೊಂದು ಕಡೆ ಹೆಣ್ಮಕ್ಕಳಿಗೆ ಬಾಲ್ಯ ವಿವಾಹದ ಸಂಕೋಲೆ, ಅಂದರೆ ಈಗಲೂ ಕೂಡ ಈ ಪದ್ಧತಿ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ ನಿಜಕ್ಕೂ. ಹಾಗೆ ಮನೆಯ ಜವಾಬ್ದಾರಿ ಮತ್ತು ಸಹೋದರ ಸಹೋದರಿಯರ ಆರೈಕೆ, ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರನ್ನ ನೋಡ್ಕೋಬೇಕು ಇವರು, ಹಾಗೆ ಮನೆಯಲ್ಲಿ ಹೆಲ್ಪ್ ಮಾಡಬೇಕಾಗುತ್ತೆ ತಂದೆ ತಾಯಿಗೆ. ಈ ಎಲ್ಲ ಕಾರಣಗಳಿಂದ ಹೆಣ್ಮಕ್ಳು ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ಮುಖ್ಯ ಕಾರಣ ಮಾಸಿಕ ಋತುಚಕ್ರ ಸ್ವಚ್ಛತೆ ಮತ್ತು ಶಾಲಾ ಮೂಲ ಸೌಕರ್ಯದ ಕೊರತೆ. ಸ್ಕೂಲಲ್ಲಿ ಆ ಬೇಸಿಕ್ ಫೆಸಿಲಿಟಿ ಇರೋದಿಲ್ಲ, ಆ ಹೈಜೀನ್ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ. ಹಾಗೆ SLC ನಂತರ ಉದ್ಯೋಗ ಅಥವಾ ಕೌಶಲ್ಯ ತರಬೇತಿಗೆ ಹೆಚ್ಚಿನ ಒಲವನ್ನು ಮಕ್ಕಳು ತೋರಿಸ್ತಾ ಇದ್ದಾರೆ ಅಂತ. ಅಂದರೆ ಈಗ ITI ಆಗಿರ್ಬೋದು, ಅಥವಾ ಈಗ ನಾವೇನು ನೋಡ್ತಾ ಇದ್ದೀವಿ ಶಾರ್ಟ್ ಟರ್ಮ್ ಸ್ಕಿಲ್ ಕೋರ್ಸಸ್ಗಳಿರುತ್ತೆ, ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್, ವೆಬ್ ಡಿಸೈನಿಂಗ್, ಟ್ಯಾಲಿ, ಅಕೌಂಟಿಂಗ್, ಈ ರೀತಿ ಒಂದಷ್ಟು ರೀಸನ್ಸ್ ಇದೆ ಯಾಕೆ ಹೆಣ್ಮಕ್ಳು ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಅಂತ. ಬಟ್ ನಮ್ಮ ಜೊತೆ ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ, ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಚಿಂತಕರು ಹಾಗೆ ಆಪ್ತ ಸಮಾಲೋಚಕರು ಬಿ ಗುರುರಾಜ್ ರಾವ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಜಿ ಕನ್ನಡದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಎಸ್ ಸರ್, ಇನ್ನು ಹೋರಾಟಗಾರ್ತಿ ಜಯಮ್ಮ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹಾಗೆ ನಮ್ಮ ಜೊತೆ ಸ್ವಾಗತ. ಶಿಕ್ಷಣ ತಜ್ಞರು A ರಾಜ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗುರು ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ಈ ಬಾಲಕಿಯರ ಎಜುಕೇಷನ್ಗೆ ಪ್ರೋತ್ಸಾಹ ಕೊಡಬೇಕು ಅಂತ ಸರ್ಕಾರ ಒಂದಷ್ಟು ಯೋಜನೆಗಳನ್ನ ತಂದಿದೆ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ನೀವು ಕೌನ್ಸಿಲರ್, ಹೀಗಾಗಿ ನಿಮ್ಮಲ್ಲೂ ಕೂಡ ಸಾಕಷ್ಟು ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ಗೆ ಬಂದಿರ್ತಾರೆ. ಸೊ ಏನು ಕಾರಣ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು ಸಣ್ಣ ಕವಿತೆಯ ಮುಖಾಂತರ ಹೇಳಬೇಕು ಅಂತ ಇಷ್ಟಪಡ್ತೀನಿ. ತಾಯಿಯಂತೆ ಮನೆಯ ಹೊರೆ ಹೊತ್ತ ಬಾಲಕಿ, ತಂಗಿ ತಮ್ಮಂದಿರ ನೋಡಿಕೊಳ್ಳುವ ಭಾರ, ದೂರದ ಶಾಲೆಗೆ ನಡೆಯುವ ದಾರಿ ಇಲ್ಲ, ಮನೆಯ ಕೆಲಸದಳು ಮುಳುಗಿತ್ತು ಆಕೆಯ ದಿನ, ಶಾಲೆಯ ಮೆಟ್ಟಿಲು ದೂರವಾಯಿತು ಸದಾ. ಬಹುಶಃ ನೀವು ಹೇಳಿರುವ ಎಲ್ಲ ಮಾತುಗಳು ಈ ಲೈನ್ನಲ್ಲಿ ಇದೆ. ಯುನೈಟೆಡ್ ಡಿಸ್ಟ್ರಿಕ್ಟ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ UDC+ನಲ್ಲಿ ಬಂದಿರತಕ್ಕಂಥ ಮಾಹಿತಿಗಳು ನಿಜವಾಗ್ಲೂ ಯೋಚನೆ ಮಾಡ್ತಕ್ಕಂಥ ವಿಷಯನೇ. ಯಾಕಂದರೆ ನಮ್ಮ ತಲೆಯಲ್ಲಿ ಹೆಣ್ಮಕ್ಳು ಅಂತಂದರೆ ಬಹುಶಃ ನನಗೆ ಹೆಣ್ಮಗು ಇಲ್ಲ ಮನೆಯಲ್ಲಿ. ಇವಾಗ ಸೊಸೆನ ನನಗೆ ಹೆಣ್ಮಗಳಾಗ್ಬಿಟ್ಟಿದ್ದಾಳೆ. ನಮಗೆ ತಲೆಯಲ್ಲಿ ಹೆಣ್ಮಗಳು ಅಂತ ಬರ್ತಿದ್ದಂಗೆ ನನಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಎಂಪವರ್ಮೆಂಟು ಅನ್ನೋದು. ಆ ಎಂಪವರ್ಮೆಂಟಿಗೆ ಬರೋದು ಸುಧಾಮೂರ್ತಿಯವರು, ವಂದಿತಾ ಶರ್ಮಾ ಅವರು, ಶೋಭಾ ನಂಬಿಷನ್ನು, ಇಲ್ಲ ಕಲ್ಪನಾ ಚಾವ್ಲಾ, ಈ ಥರದ ಪ್ಲಸ್ ನೀವುಗಳೇ ಬಗ್ಲಿಕ್ಕೆ ಕೂತಿರೋರು. ಸೊ ಇಷ್ಟು ಧೈರ್ಯವಾಗಿ ಇಷ್ಟು ವಿಷಯವನ್ನು ವಿಶ್ಲೇಷಿಸುವಂಥ ಜಾಗಕ್ಕೆ ನಾವು ಬಂದಿದ್ದೀವಿ ಅಂದರೆ ನಮ್ಮ ಜಾಗಕ್ಕೆ ನಾವು ಎಂಪವರ್ ಆಗಿದ್ದೀವಿ. ಎಂಪವರ್ಮೆಂಟಿಗೆ ಏನೇನು ಕಾರಣಗಳಿದ್ದಾವೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ತಗೊಂಡಾಗ ಪ್ರೈಮರಿ ಸ್ಕೂಲುಗಳು ಖಂಡಿತ ಬೇಕಾದಷ್ಟು ಏರಿಯಾದಲ್ಲಿ ಇದೆ. ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ ಹೈಯರ್ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್ನಲ್ಲಿ ಸ್ವಲ್ಪ ಇಶ್ಯೂಸು ಬರುತ್ತೆ. ಈ ಸ್ಟ್ಯಾಟಿಸ್ಟಿಕಲ್ ಡಾಟಾ, ಆ ಡಾಟಾ ಇನ್ಫಾರ್ಮೇಷನ್ ನಮಗೇನು ಸಿಕ್ಕಿದೆಯಲ್ಲ, ಸ್ಟೇಟ್ ಬೆಂಗಳೂರು ಅಂತ ಪ್ಲೇಸ್ನಲ್ಲಿ ಇರೋದಾ, ಈ ಥರದಿಂದ ಬಿಟ್ಟು ಹೋಗ್ತಕ್ಕಂಥ ಮಕ್ಕಳು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿದ್ದಾರಾ, ತಾಲೂಕ್ನಲ್ಲಿದ್ದಾರಾ, ಇಲ್ಲ ಅದಕ್ಕಿಂತ ಹಳ್ಳಿ ಜಾಗದಲ್ಲಿದ್ದಾರಾ, ಇಲ್ಲ ಕಲ್ಚರ್ನಲ್ಲೂ ವಿಧ ವಿಧ ಜಾಗದಲ್ಲಿ ಕಲ್ಚರಲ್ ಎಂಪವರ್ಮೆಂಟ್ ಡಿಫ್ರೆಂಟ್ ಆಗೋಗಿದೆ. ಫಾರ್ ಎಕ್ಸಾಂಪಲು
ಉಡುಪಿ, ಧರ್ಮಸ್ಥಳ, ಮಂಗಳೂರು ಆ ಭಾಗದಲ್ಲಿ ಇರ್ತಕ್ಕಂಥ ಕಲ್ಚರ್, ಅಕಾಡೆಮಿಕ್ ಕಲ್ಚರು, ಹಾಗೂ ಹೈದರಾಬಾದ್, ಔರಾದು, ಬೀದರು, ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಅಕಾಡೆಮಿಕ್ ಕಲ್ಚರು, ಈ ಕಡೆಗೆ ಹಾಸನ್ನು, ಕೂರ್ಗು ಆ ಭಾಗದಲ್ಲಿ ಬರ್ತಕ್ಕಂಥ ಅಕಾಡೆಮಿಕ್ ಕಲ್ಚರು ತುಂಬ ವ್ಯತ್ಯಾಸವಾಗಿದೆ, ತುಂಬ ಡಿಫ್ರೆನ್ಸ್ ಇದೆ. ನಾವು ಬಂದು ಹೊಸಪೇಟೆ ಅವ್ರ ಮೂಲ. ನಮಗೆ ನಮ್ಮ ತಲೆಯಲ್ಲಿ ಆಗಿನ ಕಾಲದ್ದು ಹೇಳ್ತಾ ಇದ್ದೀನಿ, ಜಾಸ್ತಿ ಮಾರ್ಕ್ ಬಂದರೆ ಸೈನ್ಸ್ ತಗೋಪ್ಪ, ಅದಕ್ಕಿಂತ ಕಡಿಮೆ ಬಂದರೆ ಕಾಮರ್ಸು, ಅದಕ್ಕಿಂತ ಕಡಿಮೆ ಬಂದರೆ ಆರ್ಟ್ಸು, ಏನೂ ಇಲ್ಲ, ಜಲ್ದಿ ನೌಕರಿ ಬೇಕು ಅಂದರೆ ITI ಫಿಕ್ಸ್ಡು. ಅಂದರೆ ಕೆರಿಯರ್ ರಿಲೇಟೆಡ್ ಪ್ಲಾನಿಂಗ್ದು ಇವತ್ತು ಇದ್ದಷ್ಟು ನಮಗೆ ಅವಾಗ ಕಲ್ಪನೆನೇ ನಮಗಿದ್ದಿದ್ದಿಲ್ಲ. ಸೊ ಬಹುಶಃ ಇವತ್ತು ಬದಲಾವಣೆಯ ಹಂತದಲ್ಲಿದ್ದೀವಿ. ಹೇಗೆ ಅಂತ ಹೇಳ್ತೀನಿ. ನಾವು ತುಂಬ ಕನ್ಸರ್ವೇಟಿವ್ ಲೈಫ್ ಸ್ಟೈಲಿಂದ ಮುಂದೆ ಬಂದುಬಿಟ್ಟಿದ್ದೀವಿ. ತುಂಬ ಅಲ್ಟ್ರಾ ಮಾಡರ್ನ್ಗೆ ಹೋಗಿದ್ದೀವ, ಇನ್ನೂ ಹೋಗಿಲ್ಲ. ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ಈ ಥರ ಆಗುವ ಸಾಧ್ಯತೆಗಳು ಆ್ಯಸ್ ಎ ಕೌನ್ಸಿಲರ್ ಖಂಡಿತ ಆಗತ್ತೆ ಅಂತ ಹೇಳ್ತೀನಿ. ಯಾಕಂದರೆ ದೂರದೃಷ್ಟಿ ಎಲ್ಲೋ ಚೆನ್ನಾಗಿ ಕಾಣಿಸುತ್ತೆ, ನಾನು ಓದಕ್ಕಿಂತ ಅದು ಮುಖ್ಯ ಅಂತ ಬಿಟ್ಟು ಹೋಗುವಂಥ ಜನ ಇರುವ ಸಾಧ್ಯತೆಗಳಿದ್ದಾರೆ. ನಾನು ಸೈಕಲಾಜಿಕಲ್ ಪಾಯಿಂಟಲ್ಲಿ ಹೇಳ್ತಿರೋದು. ತಾವು ಹೇಳ್ದಂಗೆ ಋತುಚಕ್ರಕ್ಕೆ ಸಂಬಂಧಪಟ್ಟ ವಿಷಯಗಳು ಖಂಡಿತವಾಗೂ ಇರುತ್ತೆ. ಮೇ ಬಿ ಅವೇರ್ನೆಸ್ ಆ ಲೆವೆಲಿಗೆ ಕೊಟ್ಟಿರಲಿಕ್ಕಿಲ್ಲ, ಇಲ್ಲ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಮಿಸ್ ಆಗಿರುವ ಸಾಧ್ಯತೆಗಳಿದ್ದಾವೆ. ನನ್ನ ಒಂದೇ ಒಂದು ಕಳಕಳಿಯ ಮನವಿ, ಬಹುಶಃ ಇವೆಲ್ಲ ತಗೊಂಡಾಗ ಪ್ರತಿ ಸ್ಕೂಲ್ಗೂ ಒಂದು ಕ್ಲಸ್ಟರ್ಸ್ ಥರ ಮಾಡಿ ಒಂದು ಸೈಕಲಾಜಿಕಲ್ ಕೌನ್ಸಿಲರ್ ಖಂಡಿತವಾಗೂ, ಯಾಕಂದರೆ ಇಡೀ ಒಂದೊಂದು ಸ್ಕೂಲಿಗೆ ಒಂದು ಕೌನ್ಸಿಲರ್ ಸಿಗೋದು ಕಷ್ಟ ಇದೆ. ಅಟ್ಲೀಸ್ಟ್ ಒಂದು ಕ್ಲಸ್ಟರ್ ಆಫ್ ಸ್ಕೂಲ್ಸಿಗೆ ಒಂದು ಕೌನ್ಸಿಲರ್ನ ತಗೊಂಡು ಆ ಮಕ್ಕಳಿಗೆ ಏನೇ ಪ್ರಾಬ್ಲಮ್ ಇರಲಿ ಫಸ್ಟ್ ಬಂದು ಇವ್ರ ಹತ್ರ ಹೇಳುವಂತಹ, ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಆ ಕೌನ್ಸಿಲರು ಯಾವುದಕ್ಕೂ ಅವರಿಗೆ ಮೇಲೆ ಒತ್ತಡ ಇರಲಾರ್ದಂಥವ್ರು ಇರಬೇಕು. ಬಹಳ ಮುಖ್ಯವಾಗಿ ದುಡ್ಡನ್ನೇ ಸರ್ವಸ್ವ ಅನ್ನೋಂಥ ವ್ಯಕ್ತಿ ಇರಬಾರ್ದು. ಈ ಮೂರೂ ಇದ್ದಾಗ ಮಾತ್ರ ಅವರಿಗೆ ಸಹಾಯ ಮಾಡಲಿಕ್ಕಾಗತ್ತೆ. ಇದು ಒಂದು ಪಾರ್ಟು. ಹಾಗಂದ್ರೆ ಟೀಚರ್ಸ್ ರೋಲ್ ಏನು ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ. ನಿಜವಾಗ್ಲೂ ಹೇಳ್ತೇನೆ ರೀ, ಭಾಳಷ್ಟು ಗ್ರಾಮಾಂತರ ಟೀಚರ್ಸ್ನ ನಾನು ಮಾತಾಡಿದ್ದೀನಿ. ಎಲ್ಲಿವರೆಗೆ ಪರಿಸ್ಥಿತಿ ಇದೆ ಅಂದರೆ ಕೆಲವರು ಟೀಚರ್ಸು ಮನೆಗಳಿಗೆ ಹೋಗಿ ಅವ್ರನ್ನ ಕರ್ಕೊಂಬರ್ತಾರೆ ರೀ. ಆ ಸೀನ್ ನಾನು ಎವಿಡೆನ್ಷಿಯಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಪಾಪ ಅವರ ಅಟೆಂಡೆನ್ಸು ಫಿಲಪ್ ಮಾಡೋದು ಒಂದು ಪಾರ್ಟ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಪಾಠ ಮಾಡೋದ್ರಲ್ಲಿ ಒಂದೊಂದು ಸತಿ 3 ಟೀಚರಿಗೆ ಒಬ್ಬರೇ ಟೀಚರ್ ಪಾಠ ಮಾಡ್ತಿರ್ತಾರೆ. ಅವನು 6th ಸ್ಟ್ಯಾಂಡರ್ಡು ಮಾಡ್ತಿರ್ತಾನೆ, 1st ಸ್ಟ್ಯಾಂಡರ್ಡು ಮಾಡ್ತಿರ್ತಾನೆ, ಮ್ಯಾಥ್ಸು ಮಾಡ್ತಿರ್ತಾನೆ, ಯಾವುದಿಲ್ಲ ಅಂದರೆ ಇನ್ನೂ ಒಂದು ಆಗಿರ್ತಾನೆ. ಇವೆಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ ಒಬ್ಬರ ಹೃದಯವನ್ನು ಗೆಲ್ಲುವಂಥ ಟೀಚರ್ಸು ಅದರಲ್ಲೂ ನಾವು ಹುಡುಕಬೇಕಾಗತ್ತೆ. ಅಂತಹ ಟೀಚರ್ಸ್ ಇದ್ದಾಗ ಈ ಥರದ ಕೊರತೆಗಳು ಕಡಿಮೆ ಆಗುತ್ತೆ ಅನ್ನೋದು. ಮತ್ತೆ ಬರ್ತೀನಿ. ಎಸ್ ಮೇಡಮ್, ಈಗ ಹೆಣ್ಮಕ್ಳು ಅತಿ ಕಡಿಮೆ ಶಿಕ್ಷಣ ಪಡೀತಾ ಇದ್ದಾರೆ ಅಂದರೆ ಇದರಲ್ಲಿ ಸರ್ಕಾರದ ರೋಲ್ ಏನು ಅಂತ? ಮೇಡಮ್, ಸರ್ಕಾರದ ರೋಲು ಇವತ್ತು ಸರಿ ಹೇಳ್ದಾಗೆ ಪ್ರೌಢಶಾಲೆಗಳು ತುಂಬ ದೂರ ಉಳಿದಿರೋದು, ಮತ್ತು ಅಲ್ಲಿ ಸಾರಿಗೆ ವ್ಯವಸ್ಥೆ ಆಗದೆ ಇರ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಆ ಒಂದು ಕುಟುಂಬ ನಿರ್ವಹಣೆ ಒಳಗಡೆ ಸಣ್ಣ ಸಣ್ಣ ಮಕ್ಕಳನ್ನು ಜವಾಬ್ದಾರಿಯಾಗಿ ದುಡ್ಡು ಮಕ್ಕಳು ನೋಡ್ತಕ್ಕಂಥದ್ದು ಒಂದಿದೆ. ಇದಕ್ಕೆ ಒಂದಷ್ಟು ಇವತ್ತು ಏನು ಸರ್ಕಾರಿ ಇದು ಹಾಸ್ಟೆಲ್ ಇರ್ತಕ್ಕಂಥ ಶಾಲೆಗಳಿದ್ದಾವಲ್ಲ, ಅವು ಉನ್ನತೀಕರಣ ಆಗಿಲ್ಲ. ಏಕೆಂದರೆ ಅಲ್ಲಿ ಹಾಸ್ಟೆಲ್ಗಳ ಪರಿಸ್ಥಿತಿನೇ ಚೆನ್ನಾಗಿಲ್ಲ. ಅಲ್ಲಿ ಬಿಟ್ಟರೆ ಮಕ್ಕಳು ಕೆಲವು ನೋಡಿದ್ರಿ, ಮೊನ್ನೆ ಎಲ್ಲ ನಾವು ಹಾಸ್ಟೆಲ್ ಒಳಗಡೆ ಬಾಲಗರ್ಭಿಣಿ ಹೇಗಾಗ್ತಾಳೆ ಅಂತ ಯೋಚನೆ. ಇವು ತಂದೆ ತಾಯಿಯರಿಗೂ ಕೂಡ ಹಾಸ್ಟೆಲಲ್ಲಿ ಬಿಡೋಕ್ಕೂ ಯೋಚನೆ ಮಾಡ್ತಾರೆ. ಈ ಕಡೆ ಯಾವುದೋ ಒಂದು ಹತ್ತಿರದಲ್ಲಿರೋ ಪ್ರವೇಶ ಶಾಲೆಗೆ ಸೇರಿಸೋದಕ್ಕೆ ಅವ್ರ ಹತ್ರ ಶಕ್ತಿ ಇರೋದಿಲ್ಲ, ಹಣದ ಮುಗ್ಗಟ್ಟು ಕೂಡ ಇದೆ ಇಲ್ಲಿ. ಈ ರೀತಿ ಇರೋವಾಗ ಆಕೆ ಡ್ರಾಪ್ಔಟ್ ಆಗಿ ಮನೆಯಲ್ಲಿ ಇಲ್ಲ ನೀನು ಮಕ್ಕಳನ್ನ ನೋಡಿಕೊಂಡು ಇಲ್ಲ ಟೈಲರಿಂಗ್ ಕಲಿ, ಇಲ್ಲೊಂದು ಇನ್ನೊಂದು ಕೈ ಕೆಲಸ ಕಲಿತಾ ಇರಬೇಕು ಅನ್ನೋ ನಿಟ್ಟಿಗೆ ಇವತ್ತು ಹೆಣ್ಮಕ್ಳು ಮನೇಲಿ ಉಳಿಯುವಂಥ ಸಂದರ್ಭ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರ ಕೈಗೊಳ್ಳಬೇಕಾಗಿರೋದು ಹಾಸ್ಟೆಲ್ಗಳನ್ನು ಉನ್ನತೀಕರಿಸಬೇಕು, ಜೊತೆಗೆ ಅಲ್ಲಿ ಒಳ್ಳೆಯ ಆಹಾರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಬರಬೇಕು. ತಾವು ನೋಡ್ತಾನೆ ಇದ್ದೀರಿ ಅಲ್ಲ, ಸಾಕಷ್ಟು ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರೆಲ್ಲ ಹೋಗಿ ನೋಡಿದಾಗಲೆಲ್ಲ ಕೆಲವು ಚೆನ್ನಾಗಿತ್ತು, ಕೆಲವು ತುಂಬ ಕಳಪೆಯಾಗಿತ್ತು. ಮತ್ತು ಹಾಸ್ಟೆಲಲ್ಲಿ ಗರ್ಭಿಣಿ ಆಗೋದಿದೆಯಲ್ಲ, ಇದು ಯಾವ ರೀತಿಯದ್ದು? ಇದು ನಿಜವಾಗ್ಲೂ ಪೋಷಕರಿಗೆ ಆತಂಕಕಾರಿ ಅಂತ ಸಂದರ್ಭ. ಅದು ಬರದೇ ಇರೋ ಹಾಗೆ ಅಲ್ಲಿ ಯಾವ ರೀತಿಯಾದ ವಾರ್ಡನ್ ಇರಬೇಕು, ಹೇಗಿರಬೇಕು ಅನ್ನೋ ಒಂದು ಕ್ರಮವನ್ನು ಸರ್ಕಾರ ತಗೊಳ್ಳೇಬೇಕಾಗತ್ತೆ.
ಆಗುತ್ತೆ ಮೇಡಮ್. ಆಮೇಲೆ ಈಗೇನಾಗ್ತಾ ಇದೆ, ಸರ್ಕಾರಿ ಶಾಲೆಗಳ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಹೇಳ್ತಾ ಇದ್ರು ಎಷ್ಟೋ CSR ಫಂಡ್ ಇದೆ ಅಂತ ಹೇಳಿ. ಯಾಕೆ ಶಾಲೆಗಳನ್ನು ಉತ್ತಮವಾಗಿ ಮಾಡಲಿಕ್ಕೆ ಒಂದೊಂದು ಆ ಗ್ರಾಮದಲ್ಲೇ ಎಲ್ಲೋ ಒಂದು ಪಬ್ಲಿಕ್ ಶಾಲೆಯಾಗಿ ಮಾಡೋಕ್ಕೆ ಹೊರಡಕ್ಕೆ ಹೋಗೋದಲ್ಲ, ಗ್ರಾಮದಲ್ಲೇ ಇರ್ತಕ್ಕಂಥ ಶಾಲೆಯನ್ನು ಉನ್ನತೀಕರಿಸಿ ಉತ್ತಮ ಶಿಕ್ಷಕರನ್ನ ಕೊಟ್ಟರೆ ಅಲ್ಲಿ ಪೋಷಕರು ಬಂದು ಹೋಗ್ತಿರ್ತಾರಲ್ಲ, ಓ ನನ್ನ ಮಗು ಚೆನ್ನಾಗಿ ಕಲಿಯುತ್ತೆ ಅನ್ನೋ ಭಾವನೆ ಆ ಪೋಷಕರಿಗೆ ಬರುತ್ತೆ. ಇವತ್ತೇನಾಗಿದೆ ಅಂದರೆ ಶಾಲೆಗೆ ಹೋದ್ರೆ ಆ ಮೇಷ್ಟ್ರೇ ಇಲ್ಲ, ನಿನ್ಗೇನು ಹೇಳ್ಕೊಡ್ತಾರೆ, ಏನಿದೆ ಬಾಯಿಲಿ ಇವತ್ತು ಇಲ್ಲೊಂದು ಕೆಲಸ ಮಾಡು ಹೇಳು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಾವಿವತ್ತು ನೋಡ್ತಾನೆ, ಇವತ್ತು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲವೂ ಕೂಡ ಹೋರಾಟಗಳನ್ನು ಇದೇ ರೀತಿ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಶಾಲೆಗಳನ್ನು ನೀವು ಮಾಡೋದಕ್ಕಿಂತ ಸರ್ಕಾರಿ ಶಾಲೆಗಳು ಏನಿದ್ದಾವೆ ಅಲ್ಲೇ ಅವನನ್ನು ಎಲ್ಲೆಲ್ಲಿ ಇದ್ದಾರೆ ಇರ್ತಕ್ಕಂಥ ಪ್ರೌಢಶಾಲೆಗಳು ಮತ್ತೇನು ಪೂರ್ವ ಪ್ರಾಥಮಿಕ ಶಾಲೆಗಳು, ಅಂಗನವಾಡಿಗಳು ಇವತ್ತು ಆ ಏನು ಬೇಸಿಕ್ ಚೇಂಜ್ ಮಾಡ್ತಾ ಇದ್ದಾರಲ್ಲ, ಈ ಚೇಂಜಿಂಗಿಂದ ಶಾಲೆಯ ಪ್ರೌಢಶಾಲೆಗಳೆಲ್ಲ ದೂರ ಇದ್ದಾವೆ. ಅವಾಗ ಕಷ್ಟ ಆಗ್ತಾ ಇದೆ ಆ ಮಕ್ಕಳಿಗೆ. ನನಗೆ ಇವತ್ತು ಎಷ್ಟೋ ಬಸ್ಗಳಿಲ್ಲ, ನಾವು ಕೂಡ ಕೆಲವೆಲ್ಲ ಮಕ್ಕಳು ಕೇಳ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ, ನಾವು ಯಾವಾಗ ಬಂದರೆ ರಾತ್ರಿ 9 ಗಂಟೆಗೆ ಹೋಗ್ತೀವಿ ಅಂತ. ಆ ಸಂದರ್ಭದೊಳಗಡೆ ಇವತ್ತು ಎಲ್ಲೋ ನೋಡಿದ್ರೆ ದುಷ್ಕರ್ಮಿಗಳು, ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳ ಇದು ಕೂಡ ನಡೀತಾ ಇರೋದ್ರಿಂದ ಇವೆಲ್ಲವನ್ನೂ ಭಯ ಪಟ್ಕೊಂಡು ಈ ಸರಾಸರಿ ವೇಗ ಕಡಿಮೆ ಆಗ್ತಾ ಇದೆ. ಇದನ್ನು ಸರಿ ಮಾಡಲಿಕ್ಕೆ ಸರ್ಕಾರ ಮಾಡಬೇಕಾಗಿರೋದು ಶಿಕ್ಷಕರನ್ನ ಕೊಡಬೇಕು, ಹಂಗೆ ಏನು ಶಾಲೆಗಳಿದೆ ಅವನ್ನ ಉನ್ನತೀಕರಿಸಬೇಕು. ಜೊತೆಗೆ ಏನು ಹಾಸ್ಟೆಲ್ ಇದೆ ಅಲ್ಲಿ ಈ ರೀತಿಯಾದ ಘಟನೆಗಳು ನಡೆಯದೇ ಇರೋ ಹಾಗೆ ಮುಖ್ಯ ಕ್ರಮವನ್ನು ವಹಿಸಬೇಕು ಅನ್ನೋದು ನನ್ನ ಆಶಯ ಮೇಡಮ್ ಸರ್ಕಾರ. ಎಸ್ ಮೇಡಮ್. ಇನ್ನು ರಾಜ್ ಸರ್, ಈಗ ನಾನು ಒಂದಷ್ಟು ರೀಸನ್ಸ್ ಹೇಳಿದೆ, ಇವೆಲ್ಲ ರೀಸನ್ಸ್ ಹಿಂದೆ ಇದ್ವು, ಬಟ್ ಈಗಲೂ ಇದೆ ಅಂತ ಅಂದರೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ ಇದೆ ಮೇಡಮ್. ಯಾಕಂದರೆ ನಮ್ಮಲ್ಲಿ ಯಾವುದೇ ರೀತಿಯ ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ. ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ ಹೊರತು ಸಂಪೂರ್ಣ ಇಂಪ್ಲಿಮೆಂಟ್ ಇಲ್ಲ, ಅದು 100% ಇಂಪ್ಲಿಮೆಂಟ್ ಇಲ್ಲ. ಇವತ್ತು ಹೆಣ್ಮಕ್ಳು ಹಿಂದುಳಿದ ಕಾರಣ ಏನಂದ್ರೆ ಮನೆಯ ವಾತಾವರಣ, ಮುಖ್ಯವಾಗಿ ಅಲ್ಲಿನ ಆರ್ಥಿಕ ಸಮಸ್ಯೆ, ಹಣಕಾಸು ಸಮಸ್ಯೆ, ಮತ್ತೆ ಅವ್ರ ತಂದೆ ತಾಯಿಗಳ ಉದ್ಯೋಗ ಸಮಸ್ಯೆ, ರೆಗ್ಯುಲರ್ ಇನ್ಕಮ್ ಇರೋದಿಲ್ಲ. ಆಗೇನ್ ಮಾಡ್ತಾರೆ, ಮಗು ಋತುಮತಿ ಆಗಿದ ತಕ್ಷಣ ಒಂದು 12-14 ವರ್ಷ, ಈಗ ಕಳೆದ ಬಾರಿ 15 ವರ್ಷದ ಹುಡುಗಿನ ನಾನೇ ತಡೆ ಹಿಡಿದು ಮಹಿಳಾ ಸಂರಕ್ಷಣೆಗೆ ದೂರು ಕೊಟ್ಟು ನಾನು ಮದುವೆನ ನಿಲ್ಲಿಸ್ತೆ. ಇಂಥ ಘಟನೆಗಳು ದಿನನಿತ್ಯ ನಡೀತಾ ಇರ್ತದೆ. ಕೆಲವು ಬೆಳಕಿಗೆ ಬರುತ್ತೆ, ಕೆಲವು ಬೆಳಕಿಗೆ ಬರಲ್ಲ. ಮುಖ್ಯವಾದ ಕಾರಣ ಮಕ್ಕಳಲ್ಲಿ ಓದುವಂತ ಆಸಕ್ತಿಯನ್ನು ಹುಟ್ಟಿಸ್ಬೇಕು ನಾವು. ಎಜುಕೇಶನ್ ಅಂದ್ರೆ ಏನು, ಅದರ ಒಂದು ಶಕ್ತಿ ಏನು, ಅದರ ಮಹತ್ವ ಏನು, ಇವೆಲ್ಲ ಮಕ್ಕಳಿಗೆ ತಿಳಿಸ್ಬೇಕು. ಅರ್ಥಜ್ಞ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಬೇಕು. ಮತ್ತೆ ಆ ಶಾಲೆ ವಾತಾವರಣ ಯಾವ ರೀತಿ ಇರಬೇಕಂದ್ರೆ, ನಾನು ನನ್ನ ತಾಯಿ ಮನೇಲಿ ಇದ್ದೀನಿ ಅನ್ಸ್ಬೇಕು. ಟೀಚರ್ ಬಂದು ನನ್ನ ಅಮ್ಮ ಅಂತ ತಿಳ್ಕೊಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಇಲ್ಲ, ಕಾಟಾಚಾರಕ್ಕೆ ಮಕ್ಕಳಿಗೆ ಯಾವುದೇ ರೀತಿ ಒತ್ತಡವನ್ನು ಕೊಡಬಾರ್ದು. ಈಗ ಜಾಪನೀಸ್ ನೋಡಿ ಯಾವ ರೀತಿ ಎಜುಕೇಶನ್ ಕೊಡ್ತಾರೆ ಅಂದ್ರೆ, ಅವರು ಆಡಾಡ್ತಾ ಎಜುಕೇಶನ್ ಕೊಡ್ತಾರೆ, ಆಟ ಆಡ್ತಾ ಎಜುಕೇಶನ್ ಕೊಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಇಲ್ಲಿ ಭಯದ ವಾತಾವರಣ ಹೆಚ್ಚಾಗಿದೆ. ಇಲ್ಲಿ ಬರೀ ಮಾರ್ಕ್ಸ್ ಅಷ್ಟೇ. ನಾಲೆಜ್ ಬೇರೆ, ಮಾರ್ಕ್ಸ್ ಬೇರೆ. ಇವತ್ತು ಮಕ್ಕಳಿಗೆ ಯಾವ ರೀತಿ ಪೂರಕವಾದಂಥ ಎಜುಕೇಶನ್ ಕೊಡಬೇಕು, ಅದು ತಜ್ಞರನ್ನ ನೇಮಿಸ್ಬೇಕು. ಸಾರ್ ಹೇಳಿದ್ರಾಗ್ಲಿ, ತಜ್ಞರನ್ನು ನೇಮಿಸಬೇಕು. ತಜ್ಞರೆನಿಸಿ ಅವರು ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕು. ಎಜುಕೇಶನ್ ಅಂದ್ರೆ ನಮ್ಮ ಲೈಫು, ಜೀವನ, ಸಮಾಜ ಮುಖ್ಯ ಆಗಬೇಕು. ಎಜುಕೇಶನ್ ಸಮಾಜ ಬರೀ ಹಣ ಸಂಪಾದನೆ ಒಂದೇ ಅಲ್ಲ, ಅದು ನಮ್ಮ ಆರೋಗ್ಯ ಇದೆ, ನಮ್ಮ ಸಮಾಜ ಇದೆ, ನಮ್ಮ ಆಧ್ಯಾತ್ಮಿಕತೆ ಇದೆ, ನಾಗರಿಕತೆ ಇದೆ. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಡಿಸಿಪ್ಲಿನ್ನ ಕಲಿಸ್ಬೇಕು ನಾವು, ಆಗ ಮಾತ್ರ ಸಾಧ್ಯ. ಈಗ ಮೇಡಮ್ ಹೇಳಿದ್ರು, ಅದು 100ಕ್ಕೆ ಸತ್ಯ. ಹೆಣ್ಮಕ್ಳ ಮೇಲೆ ಬಹಳಷ್ಟು ದೌರ್ಜನ್ಯಗಳು, ಅದು ಕೊನೆನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಇವತ್ತು ದೆಹಲಿ ಆಗ್ಬೋದು, ಉತ್ತರ ಪ್ರದೇಶ ಆಗ್ಬೋದು, ಕರ್ನಾಟಕ ಆಗ್ಬೋದು. ಕರ್ನಾಟಕದಲ್ಲಿ ಕೋಲಾರದಲ್ಲಿ ನಡೆದಂಥ ಘಟನೆಗಳು, 9 ವರ್ಷ ಹುಡುಗಿ ಮೇಲೆ ನಡೆದಂಥ ಘಟನೆಗಳು, ಇಂಥ 100 ಸಾವಿರಾರು ಘಟನೆಗಳಿದೆ. ಈ ಭಯಭೀತರಾಗಿ ತಂದೆ ತಾಯಿ ಕಳಿಸ್ತಿರ ಇರ್ಬೋದು, ಅಥವಾ ಹಣಕಾಸು ಸಮಸ್ಯೆಯಿಂದ ಕಳಿಸ್ತಿರ ಇರ್ಬೋದು, ಅಥವಾ ಮಗುಗೆ ಆಸಕ್ತಿ ಇಲ್ಲದೆ ಇರ್ಬೋದು. ಇವೆಲ್ಲನೂ ಸರ್ಕಾರ ಅಧ್ಯಯನ ಮಾಡಬೇಕು. ಯಾತಕ್ಕಾಗಿ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ? ಹಣಕಾಸು ಸಮಸ್ಯೆಯಿಂದನಾ, ಅಥವಾ ಮಾನಸಿಕ ಹಿಂಸೆಯಿಂದನಾ, ಅಲ್ಲಿನ ವಾತಾವರಣ ಸರಿ ಇಲ್ವಾ? ಈ ತರ ಎಲ್ಲ ಆಲೋಚನೆ ಮಾಡಿ ವರದಿ ತಗೊಂಡು ಅವ್ರಿಗೆ ಫಸ್ಟ್ ಸುರಕ್ಷತೆ. ಹೆಣ್ಮಕ್ಳಿಗೆ ನೀವು ಏನ್ ಎಜುಕೇಶನ್ ಕೊಡ್ತೀರಾ ಅದೆಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಸುರಕ್ಷತೆ, ಭದ್ರತೆ ಅತಿ ಮುಖ್ಯ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಡವನ್ನು ತರ್ತೇನೆ. ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದೆ ಹೆಣ್ಮಕ್ಳದು, ಅಲ್ಲೆಲ್ಲ ಒಂದು ಪಾಯಿಂಟ್ ಇಡಬೇಕು. ಯಾವ ರೀತಿ ಪಾಯಿಂಟ್ ಅಂದ್ರೆ, ಬಟನ್ ಸಿಸ್ಟಮ್ ಇರಬೇಕು. ಅಲ್ಲೇನೋ ಒಂದು ಅಪಾಯ ಇದೆ ತಕ್ಷಣ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಫೋರ್ಸ್ ಬರಬೇಕು. ಎಷ್ಟು ಫೋರ್ಸ್ ಇದೆ ಅಷ್ಟು ಸೆಕ್ಯೂರಿಟಿ ಫೋರ್ಸ್ ಬರಬೇಕಲ್ಲಿ. ಆ ಮಗುನ ಸುರಕ್ಷಿತವಾಗಿ ತಲುಪಿಸ್ಬೇಕು. ಪಂಚಿಂಗ್ ಸಿಸ್ಟಮ್ ಬರಬೇಕು. ಪ್ರತಿ ವಿದ್ಯಾರ್ಥಿಗೆ ಪಂಚಿಂಗ್, ಕಾಲೇಜ್ ಒಳಗಡೆ ಅಥವಾ ಶಾಲಾ ಕಾಲೇಜ್ ಎಂಟ್ರಿ ಆಗಿದೆ ಪಂಚಿಂಗ್ ಆಗಬೇಕು, ಕಾಲೇಜ್ ಬಿಟ್ಟಿದೆ ಪಂಚಿಂಗ್ ಆಗಬೇಕು. ಅವ್ರ ತಂದೆ ತಾಯಿಗೆ ಮೆಸೇಜ್ ಹೋಗ್ಬೇಕು. ಆಗ ತಂದೆ ತಾಯಿ ಧೈರ್ಯವಾಗಿರ್ತಾರೆ, ಧೈರ್ಯವಾಗಿ ಶಾಲಾ ಕಾಲೇಜ್ ಕಳಿಸ್ತಾರೆ, ಭಯ ಪಡಲ್ಲ. ಈಗ ನನ್ನ ಸೇರಿಸಿ ಹೇಳ್ತಾ ಇದ್ದೀನಿ, ನಾನು ಸಹ ನನ್ನ ಮಗಳು ಬಂದಿಲ್ಲ ಭಯ ಆಗ್ತಾ ಇರ್ತದೆ, ಹಾರ್ಟ್ ಬೀಟ್ ಹೊಡ್ಕೊಳ್ತಾ ಇರ್ತದೆ.
ಆ ರೀತಿ ಎತ್ತವ್ರಿಗೆ ಭಯ ಅನ್ನೋದು ಸದಾ ಇರುತ್ತೆ. ಹಾಗಾಗಿ ಮುಕ್ತ ಅವಕಾಶವನ್ನ ಸರ್ಕಾರ ರೂಪಿಸ್ಕೊಡ್ಬೇಕು. ಅವ್ರು ಬೇಕಾದಂತ ಪಠ್ಯ ಪುಸ್ತಕಗಳನ್ನ ಸರ್ಕಾರ ಒದಗಿಸ್ಕೊಡ್ಬೇಕು. ಮತ್ತೆ ಒಳ್ಳೆ ಟೀಚರ್ಸ್ ಅನ್ನ ಕೊಡಬೇಕು. ನೀವು ಯಾವುದೋ ಇಂಪ್ಲೂಯೆನ್ಸ್ ಮೇಲೆ ಆಯ್ಕೆ ಮಾಡೋದ್ರಲ್ಲ, ಫಸ್ಟ್ ಟೀಚರ್ಸ್ಗೆ ನಾಲೆಜ್ ಇರಬೇಕು. ನಾಲೆಜ್ ಇಲ್ದಿರ ನೀವು ನೂರಾರು ಮಕ್ಕಳನ್ನ ಪಾಠ ಕಲಿಸ್ಕೊಡಿ ಅಂತ ಬಿಟ್ರೆ ಎಲ್ಲಿಂದ ಕಲಿಸ್ಕೊಡ್ತಾರೆ? ನಾನು ಉದಾಹರಣೆಗೆ ನಂದೇ ಘಟನೆ ಹೇಳ್ತೀನಿ. ಒಂದು ಹೈಸ್ಕೂಲ್ ಟೀಚರ್ ಪನಗೋಳ ಬರೋದು, ಪನಗೋಳ ಅಲ್ಲ ಮೇಡಮ್, ಮತ್ತೆ ಪುನಗೋಳ ಅಂತ ಬರೋದು. ಈ ತರ ಟೀಚರ್ಸ್ ನಾವು ಏನ್ ಕಲಿಯಕ್ಕಾಗ್ತದೆ? ಆಗಲ್ಲ. ಅಕ್ಷರ ಜ್ಞಾನ ಬರಬೇಕು ಮೊದಲು, ಆಮೇಲೆ ಪದ್ಯ ಬರಬೇಕು. ಇವೆಲ್ಲನೂ ಪದ್ಯ ಗದ್ಯ ಇರುವಂತ ವ್ಯತ್ಯಾಸ ಏನು? ಮತ್ತೆ ಸಾರೆಲ್ಲ ಹೇಳಿದ್ರು, ಮೇಡಮ್ ಅವರು ಚೆನ್ನಾಗಿ ಹೇಳಿದ್ರು, ಹೈಸ್ಕೂಲ್ ದಾಟಿದ ತಕ್ಷಣ ಮಕ್ಕಳಿಗೆ ಇಂಥದ್ದೇ ಸಬ್ಜೆಕ್ಟ್ ತಗೋ ಅಂತ ಹೇಳ್ಬಾರ್ದು. ನಾವು ಅಡ್ವೈಸ್ ಮಾಡಬೇಕು, ಈ ಸಬ್ಜೆಕ್ಟ್ ತೊಗೊಂಡ್ರೆ ಈ ರೀತಿ, ಈ ಸಬ್ಜೆಕ್ಟ್ ತೊಗೊಂಡ್ರೆ ಈ ರೀತಿ, ನಿನ್ಗೆ ಯಾವ್ದಮ್ಮ ಆಸಕ್ತಿ ಇದೆ ನೀನ್ ತೋಳಮ್ಮ, ಅದಕ್ಕೆ ಬೇಕಾದಂತ ಎಲ್ಲ ಸಂಪನ್ಮೂಲಗಳನ್ನ ನಾವು ಕೊಡ್ತೇವೆ. ಈಗ ತಂದೆ ತಾಯಿ ಕೈಯಲ್ಲಿ ಕೊಡಕ್ಕಾಗಿಲ್ಲ, ಸರ್ಕಾರ ಮುಕ್ತವಾಗಿ ಅವರನ್ನ ಕೇಳಬೇಕು, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ನಿಮ್ ಮಗುನ ಓದಿಸೋದಕ್ಕೆ ಅಂತ. ಆ ಎಲ್ಲ ಅವಕಾಶವನ್ನ ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕು. ತಂದೆ ತಾಯಿ ಕೈಯಲ್ಲಿ ಫೀಸ್ ಕಟ್ಟಕ್ಕಾಗಿಲ್ಲ, ಪುಸ್ತಕಗಳನ್ನ ತಗೊಳಕ್ಕಾಗಿಲ್ಲ, ಮಾಡ್ಕೊಡ್ಬೇಕು. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡ್ಕೊಡ್ಬೇಕು. ಯಾಕಂದ್ರೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾನು ಕೇಳ್ತಾ ಇರೋದು. ಸರ್ಕಾರದ ಆದ್ಯತೆ ಇದು. ಅದಕ್ಕೆ ಹೆಚ್ಚಿನ ಮಾನ್ಯತೆಯನ್ನ ಸರ್ಕಾರ ಕೊಡಬೇಕು. ಸಮಿತಿಯನ್ನ ರಚನೆ ಮಾಡಬೇಕು, ವರದಿಯನ್ನ ತೋಳ್ಬೇಕು. ಮುಂದಿನ ವರ್ಷದಲ್ಲೇ ಇದನ್ನ ಸರಿಪಡಿಸಬಹುದು. ಯಾಕಂದ್ರೆ ಈ ಎಜುಕೇಶನ್ ಸಂಬಂಧಪಟ್ಟ ಸಾಕಷ್ಟು ಫಂಡ್ ಇದೆ. ಇಂಟರ್ನ್ಯಾಷನಲ್ ಫಂಡ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇದೆ, ಸ್ಟೇಟ್ ಗೌರ್ಮೆಂಟ್ ಫಂಡ್ ಇದೆ, ಅನೇಕ ಕಂಪನೀಸ್ ಕೊಡ್ತಾ ಇದ್ದಾವೆ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಎಲ್ಲೋ ಮಧ್ಯದಲ್ಲಿ ಯಾರೋ ಒಬ್ರು ಭ್ರಷ್ಟಾಚಾರ, ಇಡೀ ವಾತಾವರಣನೇ ಭ್ರಷ್ಟಾಚಾರ ಆಗ್ತದೆ. ಯಾಕಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ದೊಡ್ಡ 100% ಸಾಚ ಅಂತ ಅಲ್ಲ, ನಂಬರ್ 1 ಫ್ರಾಡ್. ಇವತ್ತು ಮಕ್ಕಳದು ಪೌಡ್ರು ಸಹ ತಿಂತಾ ಇದ್ದಾರೆ ಅವರು, ಪೌಷ್ಟಿಕ ಆಹಾರದಲ್ಲಿ ಪೌಡರ್ ತಿಂತಾ ಇದ್ದಾರೆ, ಶೂ ಚಪ್ಪಲಿಗಳನ್ನು ಬಿಡೋದಿಲ್ಲ ಅಂತ ಅಧಿಕಾರಿಗಳಿದ್ದಾರೆ. ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ, ಹೆಣ್ಮಕ್ಳಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಅವ್ರಿಗೆ ಭಯ ಅನ್ನೋದೇ ಇರಬಾರ್ದು. ಅಂತ ಒಂದು ವಾತಾವರಣ ಸರ್ಕಾರ ಕಲ್ಸ್ಕೊಡ್ಬೇಕು. ಸಂಘ ಸಂಸ್ಥೆಗಳು, ಆ ವಿದ್ಯಾಸಂಸ್ಥೆಗಳು ಅದನ್ನ ನಡ್ಸ್ಕೊಡ್ಬೇಕು. ಎಸ್, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಇನ್ನು ಗುರು ಸರ್, ಈಗ ಹೆಣ್ಮಕ್ಳು ಅತಿ ಹೆಚ್ಚು ಶಿಕ್ಷಣ ಪಡಿಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹೀಗಾಗಿ ಅವರಿಗೆ ಅನುಕೂಲ ಆಗೋ ಥರ ಒಂದಷ್ಟು ಯೋಜನೆಗಳನ್ನು ಮಾಡ್ಕೊಂಡಿದೆ. ಬಟ್ ಆ ಯೋಜನೆಗಳು ಅವ್ರನ್ನ ತಲುಪ್ತಾ ಇಲ್ವಾ, ಹೇಗೆ ಅಂತ? ಖಂಡಿತ ಎಲ್ಲ ಯೋಜನೆಗಳು ತಲುಪತ್ರಿ, ತಲುಪೋದಿಲ್ಲ ಅಂತ ಎಲ್ಲೂ ಇಲ್ಲ, ಎಲ್ಲ ತಲುಪುತ್ತೆ. ಆದರೆ ಇಂಪ್ಲಿಮೆಂಟೇಷನ್ ಎಷ್ಟಾಗತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು. ತಲುಪಲಾರ್ದು ಎಲ್ಲ ಇಲ್ಲ, ರೀಚ್. ಬಟ್ ಅದ್ರ ಜೊತೆಗೆ ನಾವು ಕೆಲವು ವಿಷಯಗಳು ಅದಕ್ಕೆ ಆ್ಯಡ್ ಆನ್ ಮಾಡಬೇಕಾಗತ್ತೆ. 4 ವೆರೈಟಿ ಚಿಲ್ಡ್ರನ್ಸ್ ಇರ್ತಾರೆ. ಅದರೊಳಗೆ ನಾವು ಬೈಫರ್ಕೇಶನ್ ತಗೊಂಡಾಗ ಮೊದಲನೇದು ಹೈಲಿ ಇಂಟೆಲಿಜೆಂಟು ಬಟ್ ಲ್ಯಾಕ್ ವಿತ್ ಫೈನಾನ್ಷಿಯಲ್ ಸ್ಟೇಟಸ್. ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇರ್ತಾರೆ. ದೇ ಆರ್ ಇನ್ಫ್ಯಾಕ್ಟ್ ದೇ ಕ್ಯಾನ್ ಕಾಂಪೀಟ್ ಅಟ್ ಎಲೀಟ್ ಲೆವೆಲ್. ಆ ಲೆವೆಲ್ಗೆ ಇರ್ತಾರೆ. ಇದು ಮೊದಲನೇ ಹಂತದ ವಿದ್ಯಾರ್ಥಿನಿಯರು. ಎರಡನೇ ಅವರು ಮೀಡಿಯಮ್ ಆಗಿರ್ತಾರೆ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಸರಿಯಾದ ಪ್ಲಾನಿಂಗು, ಮಾರ್ಗದರ್ಶನ ಮಾಡೋರು ಇರಲ್ಲ, ಗೈಡೆನ್ಸ್ ಇರಲ್ಲ ಅವರಿಗೆ. ಸರ್ ಮೇಡಮ್ ಹೇಳಿದಾಗೆ ಅದಕ್ಕೆ ರೈಟ್ ಆಗಿ ಇನ್ ಅಡಿಷನ್ ಟು ದಿ ಗೌರ್ಮೆಂಟ್ ಸ್ಟ್ಯಾಟ್ಯೂಟರಿ ಕಾಂಪ್ಲೈನ್ಸಸ್ ಆಫೀಸು ಈ ಥರದ ಆ್ಯಡ್ ಆನ್ ಮಾಡಬೇಕಾಗತ್ತೆ. ಇದರ ಜೊತೆಗೆ 3ನೇ ಥರದ ಜನ ಸ್ಲೋ ಲರ್ನರ್ಸ್ ಇರ್ತಾರೆ, ಬಟ್ ನೋ ಮೋಟಿವೇಶನ್. ಅವ್ರಿಗೆ ಮೋಟಿವೇಶನ್ನೇ ಇರೋದಿಲ್ಲ. ಬಂದರು ಹೋದ್ರು, ಏನೋ ಮಾಡಂದ್ರೆ ಮಾಡಿದ್ರು, ಆಟ ಆಡು ಅಂದರೆ ಆಟ ಆಡಿದ್ರು. ಇದ್ರ ಜೊತೆಗೆ 4ನೇ ಥರದವರು ಇರ್ತಾರೆ, ಯಾವುದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಇಲ್ಲ ಫೈನಾನ್ಷಿಯಲು ಇರೋದಿಲ್ಲ. ತಂದೆ ತಾಯಿಗಳು ಕೂಡ ಅವ್ರನ್ನ ಅಷ್ಟು ಕೀಳಿರಿಮೆಯಿಂದ ನೋಡ್ತಾರೆ, ಕಂಪ್ಯಾರಿಸನ್ ಮಾಡಿಬಿಡ್ತಾರೆ. ಇವೆಲ್ಲ ಆದಾಗ ಮುಗಿದೋಯ್ತು ಅಂತ. ನಾವು ಒಂದು ಸ್ವಲ್ಪ ಏಜ್ ಫ್ಯಾಕ್ಟರ್ ನೋಡೋಣ. ಇದು 8th 9th 10th ಮಕ್ಕಳು ಹದಿಹರಿಯದ ವಯಸ್ಸಿಗೆ ಸಂಬಂಧಪಟ್ಟದ್ದು. ಇದು ಅಡೋಲ್ಸೆಂಟ್ ಏಜ್. ಈ ಅಡೋಲ್ಸೆಂಟ್ ಏಜ್ನೊಳಗೆ ಏನೇನು ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ. ಯಾಕಂದರೆ ನಾನು ಒಂದು 20-25 ಸಾವಿರ ಜನ ಮಕ್ಕಳನ್ನ ನಾನು ಮಾತಾಡ್ಸಿದ್ದೀನಿ. ಹೈದರಾಬಾದ್ ಕರ್ನಾಟಕದ ಔರಾದಿಂದ ಹಿಡಿದು ಕೊಪ್ಪಳದವರೆಗೆ ಬೇಕಾದಷ್ಟು ಹಳ್ಳಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳನ್ನು ಮಾತಾಡಿಸುವಂಥ ಸಂದರ್ಭ ನನಗೆ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಅವ್ರನ್ನ ಅನಾಲಿಸಿಸ್ ಬೇಕಾದಷ್ಟು ಫಂಡ್ ಬರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ. ಆದರೆ ಇವ್ರ ಮೈಂಡ್ ಹೇಗಿರುತ್ತೆ ಅಂದರೆ ವೆರಿ ಸೆನ್ಸಿಟಿವ್ ಇರುತ್ತೆ. ಸ್ವಲ್ಪ ಎಸ್ ಅಂದರೂ ಕಷ್ಟ, ನೋ ಅಂದರೂ ಕಷ್ಟ, ತುಂಬ ಫೋರ್ಸ್ ಮಾಡಿದರೂ ಕಷ್ಟ, ಬಿಟ್ಬಿಟ್ರೂ ಕಷ್ಟ. ಸೊ ಈ ಏಜ್ನಲ್ಲಿ
ಇನ್ಫ್ಯಾಕ್ಟ್ ಟೀಚರ್ಸ್ ರೋಲು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಕಾಡೆಮಿಕಲ್ ಟೀಚಿಂಗ್ ಮಾಡೋರು ನೂರಾರು ಜನ ಇರ್ತಾರೆ, ಎಕ್ಸ್ಟ್ರಾರ್ಡಿನರಿ ತರ್ತಾರೆ, ರ್ಯಾಂಕಿಗೆ ತರಿಸುವಂಥ ಮಕ್ಕಳನ್ನು ಮಾಡುವಂಥ ಟೀಚರ್ಸ್ ಇರ್ತಾರೆ, ಗೌರ್ಮೆಂಟು ಮಾಡ್ತಾರೆ. ಆದರೆ ಈ ಮಕ್ಕಳು ಎಂಥ ಸೆನ್ಸಿಟಿವ್ ಇರ್ತಾರೆ ಅಂದರೆ, ಈ ಮಕ್ಕಳು ನಮಗೆ ಕೌನ್ಸಿಲಿಂಗ್ ಮಾಡೋದು ಕಷ್ಟ ರೀ. ಇನ್ಫ್ಯಾಕ್ಟು 99% ಬಂದಿರುತ್ತೆ, 1% ಕಡಿಮೆ ಬಂದಿರುತ್ತೆ ಅಂತ ಸುಸೈಡ್ ಮಾಡ್ಕೊಂಬ ಅಂತ ಮಕ್ಕಳಿದ್ದಾರೆ. ಇದು ನಮಗೆ ನಿಜವಾಗ್ಲೂ ಯೋಚನೆ ಮಾಡುವಂಥ ಆಫ್ಲೇಟ್ ಯಾವ ಲೆವೆಲಿಗೆ ಇದು ನಿಜವಾಗ್ಲೂ ನನಗೆ ಅತ್ಯಂತ ದುಃಖ ಆಗ್ತಕ್ಕಂಥದ್ದು ಏನಂದ್ರೆ, ಫೈಟ್ ಮಾಡಬೇಕು, ಸಿಚುವೇಶನಿಗೆ ಫೈಟ್ ಮಾಡಬೇಕಾಗ್ಲಿ, ದೇ ಶುಡಂಟ್ ರನ್ ಅವೇ ಫ್ರಮ್ ದಿ ಸಿಚುವೇಶನ್ಸ್. ಸೊ ಇದು ಮೊದಲನೇ ಮೈಂಡ್ ವೆರಿ ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು, ಹೈಲಿ ಎಮೋಷ್ನಲ್. ಸ್ವಲ್ಪ ಏನನ್ನ ಯಾಕಪ್ಪ ಲೇಟು ಅಂದರೆ ಕಷ್ಟ ಆಗ್ಬಿಡುತ್ತೆ. ಸೊ ಮೇ ಬಿ ಇವತ್ತಾಗಿರೋ ಪರಿಸ್ಥಿತಿ 20-22 ಜನ ಸುಸೈಡ್ ಮಾಡಿರ್ತಕ್ಕಂಥ ಒಂದು ವಿಷಯಗಳು ತಗೊಂಡಾಗ ಕೂಡ ಯಾವ ತಂದೆ ತಾಯಿಗೆ ತಮ್ಮ ಮಕ್ಕಳಿಗೆ ಅತ್ಯಂತ ನೋವಿನ ದಿನ ಯಾವುದೇ ತಂದೆ ತಾಯಿಗಂದ್ರೆ ಹೆತ್ತು ಮಕ್ಕಳನ್ನ ಕೊನೆ ಯಾತ್ರೆಗೆ ಕರ್ಕೊಂಡು ಹೋಗೋದು ಯಾವ ತಂದೆ ತಾಯಿಗೂ ಬರಬಾರ್ದು. ಈ ನೋವು ಬಹುಶಃ ಅವರು ಅದರಲ್ಲೂ ಈ ಹದಿಹರಿಯದ ಯಾವ ಮಕ್ಕಳು ತಿಳ್ಕೊಂಡ್ರು ಕಷ್ಟನೇ. ಅದರಲ್ಲೂ ಏನಂದ್ರೆ ಒಂದು 13-14 ವರ್ಷ ತಾಯಿ ತಂದೆ ಅಷ್ಟು ಪ್ರೀತಿಯಿಂದ ಅವರ ಬಟ್ಟೆಗಳನ್ನು ಅವ್ರ ಪ್ರೀತಿಯಿಂದ ನೋಡಿರೋದು ಸಡನ್ ಆಗಿ ಈ ಥರದ್ದು ಮಾಡ್ಕೊಂಡ್ಬಿಟ್ರು ಅಂತಂದರೆ ಟೀನ್ಸ್ ಆಗಲಿ, ಅದನ್ನು ನೋವು ಅವ್ರ ಜೀವನವಿಡೀ ಮರೀಲಿಕ್ಕಾಗೋದಿಲ್ಲ. ಪ್ರತಿ ದಿವಸ ಆ ಮಗುನ ಕಾಣಿಸುತ್ತೆ. ಇದು ಕೇವಲ ತಂದೆ ತಾಯಿಗ, ಟೀಚರ್ಸ್ಗೂ ಅಷ್ಟೇ ನೋವಾಗುತ್ತೆ ರೀ. ನನಗೆ ಇವತ್ತಿಗೂ ನನಗೆ ನೆನಪಿದೆ, ಒಬ್ಬ ಟೀಚರು ಕೊಪ್ಪಳದವ್ರು ನನ್ನ ಕೈ ಹಿಡ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏನಕ್ಕೆ ಅಂತ, ನಾನು ಇಷ್ಟು ಪ್ರೀತಿ ಮಾಡ್ತೀನಿ ರೀ ನಮ್ಮ ಮಕ್ಕಳನ್ನ, ಏನೋ ಒಂದು ಮಿಸ್ಟೇಕ್ ಆ ಮಗು ಅವ್ರ ಮನೆಯಲ್ಲಿ ಮಾಡಿಕೊಂಡು ಸುಸೈಡ್ ಮಾಡ್ಕೊಂಡ್ಬಿಟ್ಲು. ನಾನು ಐ ಆಮ್ ಟಾಕಿಂಗ್ 8-9 years ಬಿಫೋರ್ದು. ಆಕೆ ಟೀಚರ್ ಅಂದ್ಲು, ನನಗೆ ಕ್ಲಾಸ್ ರೂಮ್ ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ, ನಾನು ಏನು ಪಾಠ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಯಾಕೆ ಇಷ್ಟು ವಿವರಿಸ್ತಾ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಾರ್ಯಕ್ರಮ ಅಷ್ಟು ಇಂಪಾರ್ಟೆನ್ಸ್ ಇದೆ. ಖಂಡಿತ ಆ ಮಗುವನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತಂದಾಗ ಕೇವಲ ಫೈನಾನ್ಸ್ ಒಂದೇ ಇರೋದಿಲ್ಲ. ಈ ಸೆನ್ಸಿಟಿವ್ನ ಅರ್ಥ ಮಾಡಿಕೊಂಡು ನಾವು ಹಳ್ಳಿ ಕಡೆಯಿಂದ ಬಂದಿರೋರಿ, ಮುಳ್ಳಿನ ಮೇಲೆ ನಮ್ಮ ಸೀರೆನ ಹಾಕಿದ್ದೀವಿ ಅಂತೀವಿ, ಹೇಗೆ ಬಿಡಿಸ್ಕೋಬೇಕು ಆ ಬುದ್ಧಿವಂತಿಕೆ ನಮಗೆ ಬೇಕು. ಯಾಕಂದ್ರೆ ನಮ್ಮ ಸೀರೆ ಅದು, ನಮ್ಮ ಮನೆದು, ನಮ್ಮ ಮನೆ ಮಗು. ಅಂತಹ ನಮ್ಮ ಮನೆಯ ಮಗುವನ್ನ ನಾನು ಸೇರಿಸ್ಬೇಕು ಅಂದರೆ ಇದು ಕೇವಲ ಒಂದು ಗೌರ್ಮೆಂಟ್ದು ಒಂದೇ ಕೆಲಸ ಇಲ್ಲ, ತಂದೆ ತಾಯಿದು, ಟೀಚರ್ಸ್ದು, ಸಮಾಜದ್ದು. ಅದರಲ್ಲೂ ಮಾಧ್ಯಮ ಒಳ್ಳೇದು ಇದೆ. ಇವತ್ತು ಮಾಧ್ಯಮ ಯು ಕ್ಯಾನ್ ಗೆಟ್ ಎವ್ರಿಥಿಂಗ್ ಇನ್ ದಿಸ್, ವಾಟ್ ಈಸ್ ಸಪೋಸ್ ಟು, ವಾಟ್ ಈಸ್ ನಾಟ್ ಸಪೋಸ್ ಟು. ಸೊ ಯು ಕ್ಯಾನ್ ಸಿ ಎವ್ರಿಥಿಂಗ್ ಇನ್ ಇಟ್. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಯಾವುದೋ ಏನೋ ವಿಷಯನ ನೋಡಿಬಿಟ್ಟು, ಅದರಲ್ಲೂ ಪೋಸ್ಟ್ ಕೋವಿಡ್ ಕೇಸಸ್ ನಾವು ಇದನ್ನು ತಗೊಂಡಾಗ, ಯಾಕಂದರೆ ಕೋವಿಡ್ನಲ್ಲಿ ಆದಮೇಲೆ ನಾವು ಮೊಬೈಲೇ ಕೊಡ್ತಿರ್ಲಾರ್ದವ್ರು ಮೊಬೈಲ್ ಕೊಡಬೇಕಾದಂಥ ಪರಿಸ್ಥಿತಿ, ಆನ್ಲೈನ್ ಕ್ಲಾಸ್. ಇವಾಗ ಇವನ್ನೆಲ್ಲ ಸೇರಿಕೊಂಡಾಗ ದಾರಿ ಒಳ್ಳೆಯದು ತಂದುಕೊಂಡು ಮುಂದೆ ಬರುವಂಥ ಕೇಸ್ನೂ ನಾನು ನೋಡಿದ್ದೀನಿ. ತನ್ನ ಜೀವನವನ್ನು ಆ ಸಂದರ್ಭದಲ್ಲಿ ಎಲ್ಲೋ ಹಾಳು ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಇದಕ್ಕೂ ಮಾರ್ಗದರ್ಶನ ಬೇಕು, ಇದಕ್ಕೂ ಮಾರ್ಗದರ್ಶನ ಬೇಕು. ಅದಕ್ಕೆ ನಾನು ರೋಲ್ ಆಫ್ ಕೌನ್ಸಿಲರ್ಸ್, ರೋಲ್ ಆಫ್ ಟೀಚರ್ಸ್, ರೋಲ್ ಆಫ್ ಪೇರೆಂಟ್ಸ್, ರೋಲ್ ಆಫ್ ಮೀಡಿಯಾ, ರೋಲ್ ಆಫ್ ಸೊಸೈಟಿ, ರೋಲ್ ಆಫ್ ಆಲ್ ಸೋಷಿಯಲ್ ವರ್ಕರ್ಸ್ ಪ್ಲೇ ಎ ಕೀ ರೋಲ್ ರೀ. ಇದು ಯಾಕಂದ್ರೆ ನಮ್ಮ ಮಕ್ಕಳು, ನಮ್ಮ ಮನೆಯವರು, ನಮ್ಮ ಕರ್ನಾಟಕ ರಾಜ್ಯ ಅಂದ್ರೆ ನಮ್ಮ ರಾಜ್ಯದವರು, ನಮ್ಮ ದೇಶದವರು. ಆ ಭಾವನೆ ಇಟ್ಕೊಂಡಾಗ ಮಾತ್ರ ನಾವೇನನ್ನ ಸುಧಾರಿಸ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಭಾವನೆ ನನಗೆ ಬರ್ತಾ ಇದೆ, ಹಸಿವಿನ ಬೇಗೆಯಲ್ಲಿ ನಲುಗಿತು ಬದುಕು, ಕೈಯಲ್ಲಿ ಪುಸ್ತಕದ ಬದಲು ಕೂಲಿಯ ಹಸಿವು, ಶಾಲೆಯ ಕಡೆಗೆ ಹೆಜ್ಜೆ ಇಡದ ಕಂದಮ್ಮ, ಬೆಳೆಯುವ ವಯಸ್ಸಿನಲ್ಲಿ ಕೆಲಸದೊಳು ಬಂದು ಕಣ್ಣೀರಿನಲ್ಲಿ ಕರಗಿತು ಕನಸು. ಆ ಕನಸು ನನಸಾಗಲಿಕ್ಕೆ ನಮ್ದೆಲ್ಲ ಕರ್ತವ್ಯ ನಾವು ಮಾಡೋಣ. ಎಸ್, ಖಂಡಿತ ಸರ್. ಇನ್ನು ಮೇಡಮ್, ಈಗ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ಕಾರಣದ ಬಗ್ಗೆ ಏನು ಹೇಳ್ತೀರಾ ನೀವು? ಇನ್ನು ಸರ್ಕಾರಿ ಇದು ಬೆಲೆ ಏರಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಖಂಡಿತ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದು ಮಧ್ಯಮ ವರ್ಗದವರಂತೂ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗಿದೆ. ಏನಿವತ್ತು ಗ್ಯಾರಂಟಿಗಳು ಇದೆಲ್ಲ ತಗೊಂಡು ಯಾರೋ ಬಂದವರಿಗೆ ಬರ್ತಾ ಇರುತ್ತೆ, ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಬರ್ಲಿಕ್ಕೆ ಸಾಧ್ಯನೇ ಇರಲ್ಲ. ಇದು ಒಂದಿದೆ. ನನಗೆ ಎಲ್ಲ ಗ್ಯಾರಂಟಿಗಳಿಗಿನ್ನ ಸರ್ಕಾರ ಶಿಕ್ಷಣವನ್ನು ಗ್ಯಾರಂಟಿಯಾಗಿ, ಶಿಕ್ಷಣ ಉಚಿತ, ಯಾವುದೇ ಶಾಲೆ, ಸರ್ಕಾರಿ ಶಾಲೆನೇ ಅಲ್ಲ, ಪ್ರೈವೇಟ್ ಶಾಲೆಗಳಲ್ಲಿ ಎಷ್ಟು ಇವತ್ತು
ಫೀಸ್ ಜಾಸ್ತಿ ಆಗ್ತಾ ಇದೆ, ಅಲ್ಲಿನ ವಾತಾವರಣ ತುಂಬ ಚೆನ್ನಾಗಿ ಮಾಡೋದಕ್ಕೆ ಎಲ್ಲಿ ಬರುತ್ತೆ ಹಣ, ಅದೇ ರೀತಿ ವಾತಾವರಣ ನಮ್ಮ ಸರ್ಕಾರಿ ಶಾಲೆ ಯಾಕೆ ಬರಬಾರ್ದು? ಈ ಒಂದು ಗ್ಯಾರಂಟಿಯನ್ನು ನಿಜವಾಗ್ಲೂ ತಗೊಳ್ಬೇಕು ಮುಂದಿನ ದಿನಗಳಲ್ಲಿ. ಶಿಕ್ಷಕರನ್ನ ಕೊಡ್ತಕ್ಕಂಥ ಗ್ಯಾರಂಟಿ ಮೇಜರ್ ಆಗಿ. ಮತ್ತೆ ಹಾಗೆ ಈ ಅನಾರೋಗ್ಯದ ಬಗ್ಗೆ ಏನು ಅವರ ವೈಯಕ್ತಿಕ ಸ್ವಚ್ಛತೆ ಇದರಿಂದ ಹಿಡಿದು ಋತುಚಕ್ರದ ಇದು ಇವಾಗ ಆಲ್ರೆಡಿ ಮೊನ್ನೆ ಒಂದು ಬಿಲ್ ಬರ್ತಾ ಇದೆ ಅದರದ್ದು. ಒಂದು ದಿನ ಆ ಮಕ್ಕಳಿಗಾಗ್ಲಿ ಮಹಿಳೆಯರಿಗೆಲ್ರಿಗೂ ಕೂಡ ಋತುಚಕ್ರದ ರಜೆಯನ್ನು ಕೊಡಬೇಕು. ಆ ಟೈಮ್ ಒಳಗಡೆ ಸೆನ್ಸಿಟಿವ್ ಅಂಡ್ ಪೇನ್ಸ್ ಎಲ್ಲ ಇರುತ್ತೆ ಅಂತೇಳಿ ಅದನ್ನು ನಾವು ಸ್ವಾಗತ ಕೂಡ ಮಾಡ್ತೀವಿ. ಹಾಗೆ ಈ ಮಕ್ಕಳಿಗಿದೆಯಲ್ಲ, ಈ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂದರೆ ಇವತ್ತು 9th 8th ಫೇಲ್ ಆಗಿಬಿಡ್ತಾರೆ, ಮತ್ತೆ SSLC ಕಳಿಸೋದೇ ಇಲ್ಲ. ಯಾಕೆಂದರೆ ತನ್ನ ಫೇಲ್ ಆಗಿಬಿಟ್ಟೆ ಅನ್ನೋದೇ ಅವ್ರ ತಲೆ ಒಳಗಡೆ ಇರುತ್ತೆ. ಮತ್ತೆ ಹೋಗಿ ಎಕ್ಸಾಮ್ ಬರಿಬೇಕು ಅನ್ನೋ ಮೋಟಿವೇಶನ್ನು ತಂದೆ ತಾಯಿ ಪೋಷಕರು ಕೂಡ ಇರಬೇಕು. ಮಕ್ಕಳು ಕೂಡ ನಾನು ಇಲ್ಲ ಈಗ ಸೋತ್ರೆ ಏನಾಯಿತು, ಮುಂದೆ ನಾನು ಬರಿತೀನಿ ಅನ್ನೋ ಆತ್ಮವಿಶ್ವಾಸ ತರುವಂಥ ಮೋಟಿವೇಶನ್ ಆಗಬೇಕು ಅನ್ನೋದು ಕೊಡಬೇಕು. ಅದಕ್ಕೆ ಕೌನ್ಸಿಲಿಂಗ್ ಅಂತ ಸರ್ ಅವಾಗ ಹೇಳಿದ್ರು. ಖಂಡಿತ ನೋಡಿ, ಮೊದಲೆಲ್ಲ ಏನಿರ್ತಾ ಇತ್ತು, ನಾವೆಲ್ಲ ಓದ್ಬೇಕಂದ್ರೆ PT ಇರ್ತಾ ಇತ್ತು, ಸ್ಪೋರ್ಟ್ಸ್ ಇರ್ತಾ ಇತ್ತು. ಎಷ್ಟೋ ಶಾಲೆಗಳಲ್ಲಿ PT ಮಾಸ್ಟರ್ಗಳೇ ಇಲ್ಲ. ಅಂದರೆ ಒಂದಷ್ಟು ಡೈವರ್ಟ್ ಆಗ್ತಾ ಇತ್ತು ಮಕ್ಕಳಿಗೆ, ದೈಹಿಕವಾಗಿ ಬೌದ್ಧಿಕವಾಗಿ ಎಲ್ಲ ಬೆಳವಣಿಗೆ ಆಗಬೇಕಂದ್ರೆ ಅವೆಲ್ಲವೂ ಕೂಡ ಮುಖ್ಯ. ಬರೀ ಪುಸ್ತಕದಲ್ಲಿ ಮಾತ್ರ ಓದಿದ್ರೆ ಅಲ್ಲ, ಡಿಬೇಟ್ಗಳಿರ್ತಾ ಇತ್ತು. ಎಲ್ಲವೂ ಕಡಿಮೆ ಆಗ್ತಾ ಬರ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಅಲ್ವಾ? ಇವತ್ತೇನು ಶಿಕ್ಷಕರಿಲ್ಲದೆ ಒಬ್ಬರೊಬ್ಬರೇ ಇರ್ತಾರಲ್ಲ, ಯಾವ್ದು ಮಾಡಲಿ ಯಾವ್ದು ಬಿಡಲಿ, ಮೊಟ್ಟೆ ಸುಳಿಸ್ಲಾ, ಅಡುಗೆ ಮಾಡೋಕ್ಕೆ ಹೇಳಲ್ಲ, ಇನ್ನೊಂದು ತಗೊಳ್ಳ, ಈ ಪರಿಸ್ಥಿತಿ ಒಳಗಡೆ ಅಲ್ಲೇನು ಶಾಲೆ ಒಳಗೆ ಇರುತ್ತೆ, ಏನು ಕಳಿಸ್ಬೇಕು, ಈ ಬೇಜವಾಬ್ದಾರಿತನ ಪೋಷಕರು ಕೂಡ ಬಿಡಬೇಕು. ನೀವೆಲ್ಲರೂ ಕೂಡ ಆ ಶಾಲೆ ನಿಮ್ಮ ಮಕ್ಕಳನ್ನು ಮುಂದೆ ತರಲಿಕ್ಕೆ ಶಾಲೆ ಜೊತೆ ನಿಮ್ಮ ಸಂಪರ್ಕ, ಪೋಷಕರ ಸಂಪರ್ಕ ಕೂಡ ಇರಬೇಕಾಗತ್ತೆ. ನನ್ನ ಮಗಳು ಎಷ್ಟೊತ್ತಿಗೆ ಹೋಗ್ತಾಳೆ, ಎಷ್ಟೊತ್ತಿಗೆ ಬರ್ತಾರೆ, ಏನು ಆಗ್ತಿದೆ, ಶಾಲೆ ಒಳಗಡೆ ಹೀಗೆ ನಡ್ಕೊಳ್ತಿದ್ದಾಳೆ, ಇದನ್ನು ಕೂಡ ನೋಡಬೇಕಾಗತ್ತೆ. ಇವತ್ತು ಮಾಧ್ಯಮ ಕೋವಿಡ್ ಆದಮೇಲೆ ಸರಿ ಹೇಳ್ದಾಗೆ ಅದ್ರ ಮುಖಾಂತರ ಒಳ್ಳೇದು ಆಗ್ತಾ ಇದೆ, ಕೆಟ್ಟದ್ದು ಆಗ್ತಾ ಇದೆ. ಅದ್ರ ಮುಖಾಂತರನೇ ತಾವೇನೋ ಸಂಬಂಧಗಳನ್ನು ಬೆಳೆಸ್ಕೊಂಡು ಇನ್ನೆಲ್ಲೋ ದಾರಿ ತಪ್ಪುವಂಥ ಸಂದರ್ಭಕ್ಕೆ ಪೋಷಕರು ಇವತ್ತು ಹೆದರ್ತಾ ಇದ್ದಾರೆ. ಅದು ಒಂದು ಭಾಗವಾಗಿದೆ ಇದರೊಳಗಡೆ. ಮತ್ತೆ ಏನಿವತ್ತು ಮಕ್ಕಳನ್ನು ಅತ್ಯಾಚಾರಕ್ಕೊಳಪಡಿಸ್ತಾರೆ, ನಿರ್ದಯಾಗಿ ಮೇಡಮ್ ಅವ್ರಿಗೆ ಇದನ್ನ ಏನು ಮರಣದಂಡನೆಯನ್ನ ತೋರಿಸ್ಬೇಕು ಕ್ಲೀನಾಗಿ. ಇದ್ರೊಳಗಡೆ ಟಿವಿಗಳಲ್ಲೆಲ್ಲ ಮರಣದಂಡನೆ ಮಾಡೋದನ್ನ ತೋರಿಸ್ಬೇಕು, ಯಾರು ಅಂಥವ್ರನ್ನ ಮರಣದಂಡನೆ ಮಾಡ್ತೀವಿ ಅಂತ. ಇವತ್ತು ಶಿಕ್ಷೆ ಕಡಿಮೆ ಆಗಿದೆ ಮೇಡಮ್, ಹೋಗ್ತಾರೆ ಹೊರಗಡೆ ಬರ್ತಾರೆ, ಮತ್ತೆ ಇನ್ನೂ ನಡೀತಾರೆ ಅಂತ ಬರಬರುವ ಕಣ್ಮುಂದೆನೇ ಮಾಡ್ತಾರೆ. ಟೈಮು ಕೇಸ್ ನಡೆಸಕ್ಕೆ ಯಾಕೆ ಮೇಡಮ್ ತಗೋಬೇಕು? ಕಣ್ಮುಂದೆ ಆಗಿರತ್ತೆ, ನಡೆಯೋದೇನಿರಲ್ಲ. ಅವನನ್ನು ಹಾಗೆ ಸಾಯಿಸ್ಬೇಕು, ಅವತ್ತು ಮಾತ್ರ ಹೆಣ್ಮಕ್ಳಿಗೆ ರಕ್ಷಣೆ ಇದೆ ಅಂತ. ಈಗ ಭಯ ಪಡುವಂಥ ಪರಿಸ್ಥಿತಿ ಬಂದಿದೆ ಹೆಣ್ಮಕ್ಳನ್ನ ಆಚೆ ಕಳಿಸಿ. ಇದು ಕಾನೂನು ಕೂಡ ವ್ಯವಸ್ಥೆ ಕೂಡ ಸರಿ ಹೋಗಬೇಕು. ಮತ್ತೆ ಫಸ್ಟು ನಾವು ಸರ್ಕಾರ ಇವತ್ತು ಮಾಡಬೇಕಾಗಿರೋದು ಶಿಕ್ಷಕರ ಕೊರತೆ ಇದೆ. ಮತ್ತೆ ಇವಾಗ ಹೇಳ್ತಾ ಇದ್ದಾರೆ ಅವರು 13,000 12,000ಕ್ಕೆ ಇವರನ್ನೆಲ್ಲ ತಗೊಳ್ತಾರೆ, ಏನು ಅತಿಥಿ ಶಿಕ್ಷಕರನ್ನ ಅಂತ. ಅಲ್ಲ ಮೇಡಮ್, 70-80,000 ಅವ್ರ ಜೀವನ ಮಾಡೋಕ್ಕಾಗದಿರೋಂಥ ಓದಿ ಬಂದಿರತಕ್ಕಂಥ ಶಿಕ್ಷಕರು ಇವತ್ತು ಅಷ್ಟಕ್ಕೆ ಬರಬೇಕಂದ್ರೆ ತರಬೇತಿ ಪಡೋರದವ್ರಂತೂ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರನ್ನ ತಗೊಳ್ಳೋದಿಲ್ಲ ನೀವು. ಬರೀ BA ಡಿಗ್ರಿ ಕಟ್ಟಿ ಮಾಡ್ಕೊಂಡಿರ್ತಾರೆ, ಇನ್ನೊಂದಿರುತ್ತೆ, ಆ ಥರ ತೊಗೊಂಡು ಬರ್ತೀರಿ. ತರಬೇತಿ ಏನಾಗಿದೆ ಅವರನ್ನು ತೊಗೊಂಡು ಬಂದರೆ ಮಕ್ಕಳನ್ನು ಯಾವ ಹಂತದಿಂದ ತೊಗೊಂಡು ಬರಬೇಕು, ಅವ್ರನ್ನೆಷ್ಟು ಪ್ರೀತಿಸ್ಬೇಕು, ಅವ್ರಿಗೆ ಯಾವ ಟೈಮಲ್ಲಿ ಏನು ಹೇಳ್ಕೊಡ್ಬೇಕು, ಯಾವ ಮನಸ್ಥಿತಿ ಏನೋ, ಇವೆಲ್ಲವೂ ಕೂಡ ಮುಖ್ಯ. ಯಾಕೆಂದರೆ ನಾನೊಂದು ಪ್ರೀ ನರ್ಸರಿ ಟ್ರೈನಿಂಗ್ ಟೀಚರ್ ಆಗಿ ಟೀಚಿಂಗ್ ಮಾಡಿಕೊಂಡು ಒಂದು ಅಂಗನವಾಡಿಯಲ್ಲಿ ಕೆಲಸಕ್ಕೆ ಬಂದಾಗ ಆ ಮಗು ತನ್ನ ಮನೆಯಲ್ಲಿರೋ ವಾತಾವರಣವನ್ನು ಹೇಗೆ ನಮ್ಮ ಜೊತೆ ಹಂಚ್ಕೊಳ್ಳುತ್ತೆ, ಆ ಮಗುವಿಗೆ ಹಂಚ್ಕೊಂಡಾಗ ಅದಕ್ಕೇನು ನಾವು ಸಾಂತ್ವನ ಹೇಳ್ತೀವಿ. ಆ ತಂದೆ ತಾಯಿ ಕರೆದು ನಿನ್ನ ಮಕ್ಕಳ ಮುಂದೆ ಈಗ ಮಾಡ್ತಾ ಇರೋದು ಹೇಳ್ತಾ ಇರೋ ತಂದೆ ತಾಯಿ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ತಾ ಇರ್ತಾರಲ್ಲ ಹೆಣ್ಮಕ್ಳು, ಅಯ್ಯೋ ನಾನು ಎಲ್ಲಾದರೂ ಒಂದು ಕೆಲ್ಸಕ್ಕೆ ಹೋಗ್ಬಿಡೋಣ, ನಾನು ಎಲ್ಲಾದರೂ ಒಂದು ಇದಕ್ಕೆ ಹೋಗ್ಬಿಡೋಣ, ಈ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಹೆಣ್ಮಕ್ಳು. ಯಾಕೆಂದರೆ ತಂದೆ ತಾಯಿ ಇವತ್ತು ನೋಡಿ, ಇವತ್ತು ಮಳೆ ಇಲ್ಲ, ಇವತ್ತು ಗ್ರಾಮಾಂತರದೊಳಗಡೆ ಬೆಳೆ ನಾಶ ಆಗ್ತಾ ಇದೆ, ಮನೆಯಲ್ಲಿ ಜೀವನ ನಡೀತಾ ಇಲ್ಲ, ಪಕ್ಕದಲ್ಲೆಲ್ಲ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬರ್ತಾ ಇದೆ, ಇನ್ನೊಂದಿದೆ. ಅವಾಗ ಏನು ಮಾಡ್ತಾರೆ, ಅಲ್ಲೂ ಏಜೆಂಟ್ ತೋರ್ಸೋಕೆ ಹೋಗಲ್ಲ, ಅಲ್ಲೂ ಅವ್ರಿಗೇನು ಪ್ರೊಡಕ್ಷನ್ ಆಗಬೇಕು, ಇದಾಗಬೇಕು. ಯಾವುದೋ ಒಂದು ಆಫೀಸರ್ ಬಂದಾಗ ಸಿಗಾಕೊಂಡ್ರೆ ಅಲ್ಲಿ ಬಾಲ ಕಾರ್ಮಿಕ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರು ತುಂಬಾನೇ ಇದ್ದಾರೆ. ಯಾಕೆ ಆ ಪರಿಸ್ಥಿತಿಗೆ ಬರ್ತಿದ್ದಾರೆ ಅಂದ್ರೆ ಇಲ್ಲಿ ಬಡತನದಿಂದ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ, ಬಡತನ ಅವರನ್ನ ಈ ರೀತಿ ಮಾಡ್ತಾ ಇದೆ. ಆ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಮೊದಲು ಶಿಕ್ಷಕರನ್ನ ಕೊಡಬೇಕು. ಈ ಬಡತನಕ್ಕೆ ಏನಿದೆ ಕೆಲಸ ಏನಿದೆ ಫಸ್ಟ್ ಉದ್ಯೋಗವನ್ನ ಕೊಡಬೇಕು. ಆ ಮನೇಲಿ ಒಬ್ಬ ಓದಿರೋ ಮಗ ಕೂಡ ಉದ್ಯೋಗ ಇಲ್ಲದೆ ಅಲಿತಾ ಇರ್ತಾನೆ, ತನ್ನ ಅಣ್ಣ ಅಲಿತಿದ್ದಾನೆ, ನಾನೇನಾದ್ರೂ ಒಂದು ಹೆಣ್ಮಗಳು ಹೋಗಿ ಕೆಲಸ
ಮಾಡಿ ನನ್ನ ತಂದೆ ತಾಯಿಗೆ ಸಹಾಯ ಆಗ್ಬೇಕಂತ ಹೆಣ್ಮಕ್ಳು ಹೆಚ್ಚು ತಂದೆ ತಾಯಿಯ ಜೊತೆ ಕೈ ಜೋಡಿಸೋದಕ್ಕೆ ಹೆಚ್ಚು ಮುಂದೆ ಬರ್ತಾರೆ. ಇದರಿಂದ ಇವತ್ತು ಪ್ರೌಢ ಶಿಕ್ಷಣದಿಂದ ಹೈಯರ್ ಎಜುಕೇಶನ್ಗೆ ಹೋಗ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ನಮ್ಮ ಸರ್ಕಾರದ ವೈಫಲ್ಯಗಳು ಕೂಡ ಇದೆ, ಪೋಷಕರು ಕೂಡ ಇದಕ್ಕೆ ಹೆಚ್ಚು ಮತ್ತೆ ಮಾತಾಡ್ತಾ ಹೋಗೋಣ. ಇನ್ನು ಈ ಸ್ಟೂಡೆಂಟ್ಸ್ ಹೆಣ್ಮಕ್ಳು ಡ್ರಾಪ್ ಔಟ್ ಆಗೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಈ ಬಾಲ್ಯ ವಿವಾಹ. ಅಂದ್ರೆ ಈ ಪದ್ಧತಿ ಈಗಲೂ ಕೂಡ ಇದೆಯಾ? ರಾಜ್ ಸರ್, ನಾವು ಈ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಒಂದ್ ಮನೇಲಿ ಒಂದು ಗಂಡ್ ಮಗು ಹೆಣ್ಮಗು ಇದ್ರೆ ಗಂಡ್ ಮಗುನ ಪುಷ್ ಮಾಡ್ತಾರೆ ಓದು ಅಂತ, ಬಟ್ ಹೆಣ್ಮಗುನ ಡ್ರಾಪ್ ಔಟ್ ಮಾಡಿಸ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇಲ್ಲ, ಸಾಮಾನ್ಯವಾಗಿ ಆ ರೀತಿ ಇಲ್ಲ, ನಾನು ಕಂಡಂಗೆ ಹೆಚ್ಚಿಲ್ಲ. ಉತ್ತೇಜನ ಇದೆ, ಗಂಡು ಹೆಣ್ಣು ಎರಡು ಮಕ್ಳಿಗೂ ಉತ್ತೇಜನ ಇದೆ. ಸೊ ಅಂದ್ರೆ ಈ ದುಡ್ಡಿನ ಸಮಸ್ಯೆ ಬಂದಾಗ ಮನೆಯಲ್ಲಿ ಇಲ್ಲ, ಏನೇ ಇರ್ಲಿ ಮೇಡಮ್, ಮಕ್ಳಂದ್ರೆ ಮಕ್ಳೇನೆ, ಸಮಾನತೆ ಇದೆ. ಯಾರೋ ಕೆಲವ್ರು ಮಾಡೋದು ನನಗೆ ಗೊತ್ತಿಲ್ಲ. ಸೊ ನಮ್ಮಲ್ಲಿ ಹೆಣ್ಣು ಗಂಡು ಆ ರೀತಿ ವ್ಯತ್ಯಾಸ ಏನಿಲ್ಲ. ಈಗ ನಾನು ಹೇಳೋ ಪ್ರಕಾರ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಬೇಕು. ಈ ಎಜುಕೇಶನ್ ಸಿಸ್ಟಮ್ ಏನಾಗಿದೆ ಅಂದರೆ ಬರೀ ಪ್ರೆಸರ್ ಇದೆ. ತಂದೆ ತಾಯಿಗಳು ಅಷ್ಟೇ, ಟೀಚರ್ಸ್ ಅಷ್ಟೇ, ಎಷ್ಟು ಮಾರ್ಕ್ಸ್ ಇದೆ. ನಾನು ಇದುವರೆಗೂ ಎಷ್ಟು ಮಾರ್ಕ್ಸ್ ನಮ್ಮ ಮಗುನ ನಾನು ಕೇಳಲೇ ಇಲ್ಲ. ಮಾರ್ಕ್ಸ್ ಮುಖ್ಯ ಅಲ್ಲ, ಅವ್ರಿಗೆ ಫಸ್ಟ್ ಮಾರ್ಕ್ಸ್ ಬರೋಂಗೆ ನಾವು ತಲೆಗೆ ತುಂಬಬೇಕೆ ಹೊರತು ನಾವು ತುಂಬಿದಿರೋ ಅವ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಎಕ್ಸಾಮ್ ಅಂದ್ರೆ ಭಯ ಪಡಬಾರ್ದು. ಮಕ್ಕಳಲ್ಲಿ ಎಕ್ಸಾಮ್ ಅಂದ್ರೆ ಎವರಿಡೇ ಎಕ್ಸಾಮ್, ಪ್ರತಿನಿತ್ಯ ನಾನು ಓದ್ತಾ ಇರೋದು ಎಕ್ಸಾಮ್ಗೆನೆ ಅಂತ ಓದ್ಬೇಕು. ಆಗ ಅವ್ರ ಎಕ್ಸಾಮ್ ಅನ್ನೋ ಭಯನೇ ಇರಲ್ಲ ಅವ್ರಿಗೆ, ಲೀಲಾಜಾಲವಾಗಿ ಪಾಸ್ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡಬೇಕು, ಅದಕ್ಕೆ ಸಿಸ್ಟಮ್ನ ಚೇಂಜ್ ಮಾಡಬೇಕು, ಮತ್ತೆ ಟೈಮಿಂಗ್ಸು ಚೇಂಜ್ ಆಗಬೇಕು. ಮತ್ತೆ ಮೇಡಮ್ ಹೇಳಿದ್ರು, ಸಾರ್ ಹೇಳೋ ಫೈನಾನ್ಷಿಯಲ್ ಆಗಿ ಇದು ಬಹಳ ಮುಖ್ಯವಾದಂಥ ವಿಚಾರ. ಇವತ್ತು ಹೆಚ್ಚು ಮಕ್ಕಳು ಡ್ರಾಪ್ ಔಟ್ ಆಗೋದಕ್ಕೆ ಫೈನಾನ್ಷಿಯಲ್ ಮ್ಯಾಟರ್ ಕಾರಣ. ಯಾಕಂದ್ರೆ ಈಗ ಬಾಡಿಗೆ ಮನೇಲಿ ಇರ್ತಾರೆ, ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಬೇಕು, ಫೀಸ್ ಕೊಡ್ಬೇಕು, ಎಲ್ಲಿಂದ ತರ್ತಾರೆ? ಫಾರ್ ಮಂತ್ ಇನ್ಕಮ್ ಅವ್ರದ್ದು ಜೀವನ ಮಾಡೋದಕ್ಕೆ ಕಷ್ಟ ಇರ್ತದೆ ಅಂತ ಫೀಸ್ ಎಲ್ಲಿ ಕಟ್ತಾರೆ? ಅಂತ ಮಕ್ಕಳು ಹೆಚ್ಚು ಹಿಂದುಳಿತಾರೆ. ಯಾಕಂದ್ರೆ ಸಾರ್ ಹೇಳಿದ್ರಾಗ್ಲೇ ಅವ್ರು ಬಡವರಾಗಿರ್ತಾರೆ, ಆದ್ರೆ ಅತಿ ಬುದ್ಧಿವಂತರಾಗಿರ್ತಾರೆ. ಅದು ನಾನು ಕಣ್ಣಾರ ಕಂಡಿದ್ದೆ. ನಾನು ಅತಿ ಬುದ್ಧಿವಂತರು, ದುಡ್ಡಿರೋದಿಲ್ಲ ಓದೋದಕ್ಕೆ. ಏನೋ ಸ್ವಲ್ಪ ಒಳ್ಳೆ ಜನ ಇದ್ರೆ ಅವ್ರು ಒಂಚೂರು ಹೆಲ್ಪ್ ಮಾಡ್ತಾರೆ, ಎಲ್ಲರೂ ಮಾಡಕ್ ಬರಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳೋದಿಷ್ಟೇ, ಸರ್ಕಾರ ಮುತುವರ್ಜಿ ತಗೊಂಡು ಅಂಥವ್ರನ್ನ ಗುರುತಿಸಿ ಭರವಸೆ ಅಲ್ಲ ವಾಗ್ದಾನ ಮಾಡಬೇಕು. ನಿಮ್ಮೊಟ್ಟಿಗೆ ನಾನಿದ್ದೇನೆ, ಸರ್ಕಾರ ನಿಮ್ಮ ಸಲುವಾಗಿ, ನಾವಿರೋದೇ ನಿಮ್ಮ ಸಲುವಾಗಿ, ನೀವೆಲ್ಲವರೆಗೂ ಓದ್ತೀರಾ ಮಾಡಲ್ಲ. ಸರ್ಕಾರ ಯಾವ ಸರ್ಕಾರ ಇದುವರೆಗೂ ಮಾಡಿಲ್ಲ. ತೋರಿಸಿ ಯಾವ ಸರ್ಕಾರ ಮಾಡಿದೆ. ಸರ್ಕಾರ ಮಾಡ್ಬೇಕು ಆ ಕೆಲಸನ. ನೇರವಾಗಿ ಬನ್ನಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಎಜುಕೇಶನ್ ಡಿಪಾರ್ಟ್ಮೆಂಟ್, ಹೈಯರ್ ಎಜುಕೇಶನು, ಲೋಯರ್ ಯಾವುದೋ ಒಂದು ಮಂತ್ರಿ ಎಷ್ಟು ಜನರು ಭೇಟಿ ಮಾಡಿದ್ದಾರೆ ಮೇಡಮ್? ಎಷ್ಟು ಶಾಲೆನ ಭೇಟಿ ಮಾಡಿದ್ದಾರೆ? ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿದಾರಾ? ಮಕ್ಕಳನ್ನ ಭೇಟಿ ಮಾಡಿದಾರಾ? ನಿಮ್ಮ ಮನೆ ವ್ಯವಸ್ಥೆ ಹೆಂಗಿದೆ, ಆರ್ಥಿಕ ವ್ಯವಸ್ಥೆ ಹೆಂಗಿದೆ ನಿಮ್ಮ ಮನೆದು ಭೇಟಿ ಮಾಡಿದಾರಾ? ಇಲ್ಲ. ನೀನು ಓದೋಕ್ಕೆ ಏನು ಕಷ್ಟ ಇದೆಯಾ? ಡ್ರಾಪ್ ಔಟ್ ಆದ್ರು ಹೋಗ್ಬೇಕು ನೇರವಾಗಿ ಅವ್ರ ಮನೆಗೆ. ಯಾಕಮ್ಮ ಬಿಟ್ಟಿದ್ದೀನಿ, ಶಾಲೆ ಯಾಕೆ ಬಿಟ್ಟಿದ್ಯಾ, ಕಾರಣ ಏನು? ಅಧ್ಯಯನ ಮಾಡಿದಾರಾ? ಯಾರು ಮಾಡಿದ್ದಾರೆ ಮೇಡಮ್? ಜನತಾ ಕಾಳಜಿ ಇಲ್ಲ, ವಿದ್ಯಾರ್ಥಿಗಳ ಕಾಳಜಿ ಇಲ್ಲ, ಹೆಣ್ಮಕ್ಳ ಕಾಳಜಿ ಈ ದೇಶದಲ್ಲಿ ಮೊದಲೇ ಇಲ್ಲ. ಸುಮ್ಮನೆ ಹೆಸರಿಗಷ್ಟೇ. ನಾವೆಲ್ಲ ರಕ್ಷಣೆ ಮಾಡ್ತೀವಿ. ಎಲ್ಲಿ ಅಷ್ಟು ರಕ್ಷಣೆ ಮಾಡಿದ್ವಿ? ಇವತ್ತು ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ, ಅನ್ಯಾಯ, ಅಕ್ರಮಗಳು, ಮಾನಭಂಗಗಳು ಯಾಕಾಗ್ತಾ ಇತ್ತು ಮೇಡಮ್? ಇಷ್ಟು ಫೋರ್ಸ್ ಇದೆ ನಮ್ಮಲ್ಲಿ. ಒಂದೊಂದು ನ್ಯೂಸ್ ನೋಡೋ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆ ನೋವು ಸಾರ್ ಹೇಳೋದು ಎತ್ತವ್ರಿಗೆ ಗೊತ್ತಿರುತ್ತೆ ಆ ನೋವು ಅಲ್ವಾ? ಮೇಡಮ್ ಹೇಳಿದ್ರು. ಹಾಗಾಗಿ ನೀವು ಎಜುಕೇಶನ್ ಜೊತೆಲಿ ನೀವು ಮಾರ್ಷಲ್ ಆರ್ಟ್ಸ್ ಕಲಿಸಿ, ಸ್ವಿಮ್ಮಿಂಗ್ ಕಲಿಸಿ, ಡ್ರೈವಿಂಗ್ ಕಲಿಸಿ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬಾಕ್ಸಿಂಗ್ ಇದೆ, ರಿಸ್ಲಿಂಗ್ ಇದೆ, ಜೂಡೋ ಇದೆ, ಕರಾಟೆ ಇದೆ, ಕುಂಫು ಇದೆ. 10 ಜನನ ಒಂದು ಹೆಣ್ಮಗಳು ಹೊಡೆಯುವಂತ ಸಾಮರ್ಥ್ಯ ಇದೆ. ಇವತ್ತು ಚೀನಾದಲ್ಲಿ ನೋಡಿ, 10-20 ಜನ ಬರ್ಲಿ, ಒಂದೇ ಹೆಣ್ಮಗಳು ಹೊಡೆದ್ಬಿಡ್ತಾರೆ ಅಂತ ಒಂದು ಟ್ರೈನಿಂಗ್ ಕೊಡಿ ಹೆಣ್ಮಕ್ಳಿಗೆ. ಬರೀ ನೀವು ಪೂಜೆ ಪುರಸ್ಕಾರ ಮನೆ ಅಂಗ್ಲ ಅಂದ್ರೆ ಆಗಲ್ಲ. ಧೈರ್ಯವಾಗಿ ಅವರು ನಡರಾತ್ರಿ, ಮಹಾತ್ಮ ಗಾಂಧೀಜಿ ಅವರು ಹೇಳು, ನಡರಾತ್ರಿಯಲ್ಲಿ ಹೆಣ್ಮಕ್ಳು ಓಡಾದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಮೇಡಮ್. ಆಗ್ಲೆಲ್ಲೇ ಓಡಾಡಕ್ಕಾಗಲ್ಲ ಮೇಡಮ್. ನಡರಾತ್ರಿಯಲ್ಲಿ ಗಾಂಧಿ ಮಹಾತ್ಮ ಗಾಂಧಿ ಪಾಪ ಹೇಳಿದ್ರು ಅವರು, ಈ ಆಗ್ಲೆಲ್ಲೇ ಓಡಾಡಕ್ಕಾಗಲ್ಲ ಮೇಡಮ್. ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ಎಜುಕೇಶನ್ ಜೊತೆಲಿ ದಯಮಾಡಿ ಸರ್ಕಾರ, ನಾನು ಹೇಳ್ತಾ ಇರೋದು ಗಮನ ತಗೊಳ್ಳಿ. ಮಾರ್ಷಲ್ ಆರ್ಟ್ಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಸೆಲ್ಫ್ ಡಿಫೆನ್ಸ್ ಇದೆ, ಐಕ್ರೋ ಟೆಕ್ನಿಕ್ಸ್ ಅಂತ ಇದೆ, ಕಲ್ಸಿ ಅದೆಲ್ಲ ಹೆಣ್ಮಕ್ಳಿಗೆ ಅಲ್ವಾ? ಯಾಕೆ ಕಲ್ಸೋದಿಲ್ಲ ನೀವು? ಸಮಾನತೆ ಅಂದ್ರೆ ನೀವು ಗಂಡ್ ಮಕ್ಳಿಗೆ ಏನ್ ಕೊಡ್ತೀರಾ, ಹೆಣ್ಮಕ್ಳಿಗೂ ಅದೇ ಕೊಡಿ. ಖಂಡಿತ ಅವಾಗ ಭಯ ಭೀತಿ ಇರಲ್ಲ ಮೇಡಮ್. ಧೈರ್ಯವಾಗಿ ಲೇಡಿ ಪಿಸಿಗಳನ್ನೇ ನೈಟ್ ಶಿಫ್ಟಿಗೆ ಹಾಕಕ್ಕೆ ಹೆದರ್ತಾರೆ. ಆ ರೀತಿ ಇದೆ ಇವಾಗ ಸಮಾಜ. ಹೌದು ಮೇಡಮ್, ದುರಂತ. ಈ ದೇಶ ದುರಂತ. ಈ ದೇಶದಲ್ಲಿ ವ್ಯವಸ್ಥೆ ಅನ್ನೋದು, ಮಾನವೀಯತೆ ಅನ್ನೋದು ಇಲ್ಲ. ಸೋದರತ್ವ, ಭಾತೃತ್ವ ಅನ್ನೋದಕ್ಕೆ ಅರ್ಥನೇ ಇಲ್ಲ ಮೇಡಮ್. ನಾನು ಬಹಳಷ್ಟು ಕಡೆ ಹೋಗಿದ್ದೀನಿ, ಹೋಗ್ಬಿಟ್ಟು ಕೆಲವ್ರನ್ನೆಲ್ಲ ವಿಚಾರ ಮಾಡಿದ್ದೀನಿ. ಒಂಟಿ ಹೆಣ್ಣಿದ್ದಾಗ ನಿಮ್ಗೆ ಏನಾಗುತ್ತೆ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಅದು ನಾನು ಉತ್ತರ ಹೇಳೋದಕ್ಕೆ ಇಷ್ಟಪಡಲ್ಲ. ಆ ರೀತಿ ಎಲ್ಲ ಹೇಳ್ತಾರೆ ಮೇಡಮ್. ನಮ್ಗೇನೋ ಇದುವರೆಗೂ ನಮ್ಗೆ ಯಾರನ್ನ
ಈ ರೀತಿ ಯಾರ ಕಂಡಾಗ ನಮಗೆ ನಮ್ಮ ಕಸಿನ್ ಸಿಸ್ಟರೋ ಅಥವಾ ನನ್ನ ಓನ್ ಸಿಸ್ಟರೋ ಅಥವಾ ನನ್ನ ಕ್ಲಾಸ್ಮೇಟೋ ಈ ಥರದ ಭಾವನೆ ಬರ್ತದೆ ಹೊರತು ಬೇರೆ ಭಾವನೆಗಳು ಬರಲ್ಲ. ಅದಕ್ಕೆ ಕಾರಣ ಅಂದರೆ ಧ್ಯಾನವನ್ನು ಕಂಪಲ್ಸರಿ ಧ್ಯಾನವನ್ನು ಇವರು ಅಳವಡಿಸ್ಬೇಕು. ಶಾಲಾ ಮಕ್ಕಳಲ್ಲಿ ಕಾಲೇಜಲ್ಲಿ ಒಂದು 10 ಮಿನಿಟ್ಸ್ ಧ್ಯಾನವನ್ನು ಅದು ಅಳವಡಿಸಿದಾಗ ಖಂಡಿತ ಎಲ್ಲ ಅಂಗಾಂಗಗಳು ಏಕಾಗ್ರತೆ ಆಗುತ್ತೆ, ಆಲೋಚನೆ ಮಾಡೋ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತದೆ. ಅದಕ್ಕೂ ಅವಕಾಶ ಕೊಡಬೇಕು. ಎಲ್ಲವನ್ನು ಶಾಲಾ ಕಾಲೇಜುಗಳ ದಿನಗಳಲ್ಲೇ ಎಲ್ಲವನ್ನು ಅಳವಡಿಸ್ಬೇಕು ನಾವು. ಅವಾಗ ಕೆಟ್ಟದನ್ನ ನೆಗೆಟಿವ್ಸ್ ಹೋಗುತ್ತೆ ಅವಾಗ. ಗುರು ಸರ್, ಈಗ ಸ್ಕೂಲ್ ಲೆವೆಲಲ್ಲಿ ಸೆಕ್ಸ್ ಎಜುಕೇಷನ್ ಅನ್ನೋದಿಲ್ಲ. ಮೇಡಮ್ ಆಗಲೇ ಹೇಳಿದ್ರು, ಈಗ ಸಣ್ಣ ವಯಸ್ಸಲ್ಲೇ ಪ್ರೆಗ್ನೆಂಟ್ ಆಗ್ತಾರೆ, ಆಮೇಲೆ ಆ ಮಗುನೆಲ್ಲೋ ಬಿಸಾಕ್ತಾರೆ, ಅದೆಲ್ಲ ನಾವು ನೋಡ್ತಾ ಇದೀವಿ ಮೀಡಿಯಾದಲ್ಲಿ. ಈಗ ಒಂದು ಸ್ಕೂಲಲ್ಲಿ ಆ ರೀತಿ ಆಯಿತು ಅಂದಾಗ ಆಬ್ವಿಯಸ್ಲಿ ಬೇರೆ ಪೇರೆಂಟ್ಸ್ಗೂ ತಮ್ಮ ಮಕ್ಕಳನ್ನ ಕಳ್ಸೋದಕ್ಕೆ ಭಯ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? 100ಕ್ಕೆ 100 ಸತ್ಯ ರೀ. ಆ ಹೆತ್ತ ತಾಯಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ಹೌದು, ನಾವು ಮೊದಲೇ ಹೇಳ್ದಾಗೆ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನನ್ನ ಮೈಂಡ್ನ ನನ್ನ ಕಂಟ್ರೋಲ್ಗೆ ಇಟ್ಕೋಬೇಕು. ಭಾವನಾತ್ಮಕವಾಗಿ ಸೇರಿಸ್ಕೊಂಡು, ಅಂದರೆ 4 ಪ್ಯಾರಾಮೀಟ್ರ್: ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ. ಈ 4 ಪ್ಯಾರಾಮೀಟ್ರ್ ನನ್ನನ್ನು ನಾನು ಕಂಟ್ರೋಲ್ಗೆ ಇಡಬೇಕು. ಇದು ಯಾರು ಇಟ್ಕೋಬೇಕು? ನಾವೇ ಮೊದಲು. ನನ್ನ ಹೆಜ್ಜೆ ಮೊದಲನೇದು. 2ನೇದು ಅದಕ್ಕೆ ತಕ್ಕಂಥ ಎಜುಕೇಷನ್ಸು. 3ನೇದು ತಕ್ಕಂತೆ ಒಂದು ನನ್ನ ತಲೆಯಲ್ಲಿ ಬಂದಿರೋದೇನು ಅಂತಂದರೆ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಇಂಡಿವಿಜುವಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಹ್ಯಾಸ್ ಟು ಬಿ ಅನಲೈಸ್ಡ್. ಆ ಟ್ರ್ಯಾಕಿಂಗ್ ಇಂಡಿವಿಜುವಲ್ ನಾನು ಮಾಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ, ನನಗೆ ಇಡೀ ನಂಬರ್ ಅಲ್ಲ, ಒಂದು ಮೊಬೈಲಲ್ಲಿ 6 or 5 ಒಂದು ಕಾಲ್ ಮಾಡಿದರೆ ಒಂದು ಎಮರ್ಜೆನ್ಸಿಗೆ ರೆಡಿ ಇರುವಂಥ ಪ್ಲಾನಿಂಗ್ ಇರಬೇಕು. ಒಂದು ಊರಲ್ಲಿ ಒಂದು ಇಂಥ ಘಟನೆ ಆಯಿತು ಅಂತಂದರೆ ಇಡೀ ಸ್ಕೂಲಿಗೆ ಒಂದು ಸ್ವಲ್ಪ ಹೊಡೆತ ಬೀಳುತ್ತೆ. ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಹಳ್ಳಿಲಾದಾಗ ಮನಸ್ಸು, ಸಮಾಜ ಕೂಡ ಅದೇ ಆಯಿತು, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋದಕ್ಕೂ ಇರುವಂಥ ಸಮಾಜ ಇದೆ, ಇಲ್ಲ ಅನ್ನೋ ಎರಡನ್ನೂ ನಾನು ಹೇಳಬೇಕಾಗತ್ತೆ. ಸಜ್ಜನರು ಇದ್ದಾರೆ, ಬೇರೆ ಥರದವರು ಇದ್ದಾರೆ. ಇವಾಗ ಇವರು ಅಂಥವ್ರನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡಿ ಬುಲ್ಲಿಂಗ್ ಮಾಡುವಂಥದ್ದು. ನೀವು ತುಂಬ ಸೆಕ್ಸ್ ಇಶ್ಯೂಸ್ವರೆಗೆ ಹೇಳಿದ್ರಿ. ಬಾಡಿ ಇಮೇಜಿಂಗ್ ಇಶ್ಯೂಸೇ ತೊಗೊಂಬಣಂತೆ. ಸ್ಕೂಲ್ಗಳಲ್ಲಿ ಬಾಡಿ ಇಮೇಜ್ ಬಗ್ಗೆನೇ ಶೇಮಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಂಥವಕ್ಕೆ ತಕ್ಕಂಥ ರೀತಿಯಲ್ಲಿ ಮೊದಲು ಆ ಮಗು ಯಾರೇ ಏನೇ ಒಂದು ವಿಷಯ ಬಂದು ಹೇಳಬೇಕು ಅಂತಂದರೆ 5 ಅಕ್ಷರಗಳಿರ್ಬೇಕು ಮೇಡಮ್. ಟ್ರಸ್ಟ್, ನಂಬಿಕೆ. ಯಾರಿಗೆ ಬಂದು ಹೇಳಬೇಕು ಆ ಮಗು? ಮೊದಲು ತಾಯಿ ತಂದೆಗೆ ಹೇಳಿದ್ರೆ, ನೀನು ನಾಳಿನಿಂದ ಸ್ಕೂಲ್ಗೆ ಹೋಗಬೇಡ, ನೀನು ಮನೇಲಿ ಕುತ್ಕೊಂಡ್ಬಿಡು, ನಿನ್ನಿಂದ ಇದಾಯಿತು, ಇಡೀ ನಿನ್ನಿಂದ ನನ್ನ ಸಂಸಾರನೇ ಹಾಳಾಗೋಯ್ತು, ನೀನು ಹೊರಗೆ, ಈ ಥರ ಆದಾಗ ಆ ಮಗು ಹೇಳ್ಕೊಳ್ಳಿಕ್ಕೆ ಭಯ ಬೀಳುತ್ತೆ. ಹೋಗ್ಲಪ್ಪ, ಸ್ಕೂಲ್ನಲ್ಲಿ ಟೀಚರ್ಗೆ ಹೇಳಿದರೆ ಟೀಚರ್ ನಿಂತು ಅದನ್ನು ಎವಿಡೆನ್ಷಿಯಲ್ ಪ್ರೂಫ್ಗೆ ತಗೊಂಡು ಪ್ರಿನ್ಸಿಪಾಲ್ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಮೆಥಡಾಲಜಿಯಲ್ಲಿ ಲೀಗಲ್ ಪ್ರೊಸೀಜರ್ಸ್ ಮುಖಾಂತರ SOPs ತಗೊಂಡು ಮಾಡುವಂತಹ ವ್ಯಕ್ತಿ ಇರಬೇಕು. ಅಲ್ಲೂ ಏನಾದರೂ ಬೈ ಚಾನ್ಸ್ ಎಲ್ಲನ ಹೆಚ್ಚು ಕಡಿಮೆ ಆಯಿತು ಅಂದರೆ ಕೊನೆಗೆ ಬರೋರು ನಮ್ಮಂಥ ಆಪ್ತ ಸಮಾಲೋಚಕರು ನಮ್ಮ ಹತ್ರ ಬರಬೇಕು. ಅದು ನಾವು ಇಲ್ಲ, ಯಾರೂ ಇಲ್ಲ ಅಂದಾಗ ಯಾರು ಮುಂದೆ ಹೇಳ್ಕೊಂತಾವೋ ಕಷ್ಟ, ಯಾರಿಂದ ಇಲ್ಲ ಅಂದರೆ ಎಂದೋ ಒಂದು ದಿವಸ ಒಂದು ಬರುತ್ತೆ ಒಂದು ಮೀಡಿಯಾದಲ್ಲಿ ಈ ಥರ ಆಯಿತು ಅಂತ, ಒಂದು 5-10 ದಿವಸ ಇರುತ್ತೆ, ಆಮೇಲೆ ಎಲ್ಲರೂ ಅವ್ರವ್ರದ್ರಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ. ಇದು ಒಂದು ಖಂಡಿತವಾಗೂ ಯೋಚನೆ ಮಾಡುವಂಥ ವಿಷಯ. ಬಟ್ ನನಗೆ ಇವತ್ತು ಜೀ ನ್ಯೂಸ್ ಅವ್ರು ಮಾಡತಕ್ಕಂಥ ಒಂದು ವಿಶೇಷ ಈ ಥರದ ಒಂದು ಕಾರ್ಯಕ್ರಮ, ನಸುಕಿನ ಕನಸಿನಲ್ಲಿ ಕಲಿಯುವ ಆಸೆ ಹೊತ್ತವಳು, ಸಮಾಜದ ಅಂಜಿಕೆಗೆ ಮೂಲೆಯಲ್ಲಿ ಸರಿದವಳು, ಜೀ ಕನ್ನಡದ ದಾರಿಯಲ್ಲಿ ಹೊಸ ಚೈತನ್ಯವು ಮೂಡಿತು, ಹೆಣ್ಣು ಮಕ್ಕಳ ಬಾಳಿಗೆ ಅರಿವಿನ ಬೆಳಕು ಚೆಲ್ಲಿತು, ಕತ್ತಲಾದ ಬೆಳಕಿಗೆ ಬದುಕಿಗೆ ಅಕ್ಷರವೇ ದೀಪವಾಯಿತು. ಬಹುಶಃ ಇಂತಹದ್ದು ಅಕ್ಷರವೇ ದೀಪವಾಗಲಿ. ತಮಸೋಮ ಜ್ಯೋತಿರ್ಗಮಯ ಅಂತೀವಿ, ಆ ಕತ್ತಲು ಹತ್ರ ಹೋದಾಗೆ ಬೆಳಕು ಬರೋದು. ಅಂತಹ ಬೆಳಕಿನ ಕಾರ್ಯಕ್ರಮ ಅಂತಹ ಮಕ್ಕಳಿಗೆ, ಇದರಿಂದ ಏನು 100 ಮಕ್ಕಳು ನಾಳೆ ಬದಲಾವಣೆ ಆಗುತ್ತಾ? ಬೇಡ ರೀ. ನನಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಗು ಮುಂದೆ ಬಂದು ನಾನು ಓದ್ತೀನಿ, ನಾನು ಮಾಡ್ತೀನಿ, ನಾನೇನನ್ನ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂತೀನಿ ಅನ್ನುವಂಥ ಮನಸ್ಸು ಅದು ಬಂತು ಅಂದಾಗ
ಏನನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸ. ಮನಸ್ಸು ಹೊಂದಿದ್ರೆ ಆ ಮನಸ್ಸು ಮನಸ್ಸಿದ್ರೆ ಮಾರ್ಗ. ಮಾಡಿದ್ದೀವಿ. ಎಸ್ ಇನ್ನು ಮೇಡಮ್, ಈಗ ಎಸ್ಪೆಷಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಪೋಷಕರಿಗೆ ಶಿಕ್ಷಣದ ಮಹತ್ವ ಗೊತ್ತಿಲ್ವಾ, ಹೇಗೆ, ಏನನ್ಸುತ್ತೆ ಮೇಡಮ್? ಸ್ವಲ್ಪ ಕಡಿಮೆ ಇರತ್ತೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಅಲ್ಲಿ ಮೌಢ್ಯಗಳು, ಒಂದಷ್ಟು ಬಡತನ, ಯಾಕೆಂದ್ರೆ ವಲಸೆ ಬರ್ತಾ ಇರ್ತಾರೆ ಜಾಸ್ತಿ. ವಲಸೆಯಿಂದ ಕೂಡ ಮಕ್ಕಳು ಪ್ರೌಢ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಯಾಕೆಂದ್ರೆ ನಾನು ಬೆಂಗಳೂರೊಳಗಡೆ ನಾನು ಹಿಂದೆ ಶಿಕ್ಷಕಿಯ ಕೆಲಸ ಮಾಡುವಾಗ ಅಂಗನವಾಡಿನಲ್ಲಿ ಆ ಜಾಗದಲ್ಲಿ ಮಗುನ ನೋಡ್ಕೊಳ್ಳೋದಕ್ಕೆ ದೊಡ್ಡ ಮಗು ಅಲ್ಲಿ ಇರ್ತಾ ಇತ್ತು. ಒಂದು 8 ವರ್ಷ 12 ವರ್ಷದ ಮಗು. ನಾನು ಕೇಳ್ತಾ ಇದ್ದೆ, ನೀನು ಯಾಕೆ ಹೋಗಿಲ್ಲ ಶಾಲೆಗೆ ಅಂತ. ಇಲ್ಲ, ನನ್ನ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋಕೆ ಮೇಡಮ್ ನಮ್ಮಮ್ಮ ಬಿಟ್ಟು ಹೋಗಿದ್ದಾರೆ. ನಾನು ಅವಾಗ ಹೇಳ್ತಾ ಇದ್ದೆ, ತಗೊಂಡ್ ಬಾ ಇದನ್ನ ಅಂಗನವಾಡಿನಲ್ಲಿ ಬಿಡು, ಪಕ್ಕದಲ್ಲಿ ಒಂದು ಮಗು ನೋಡ್ಕೊಳ್ತಾರೆ, ಅವ್ರ ಹತ್ರನ ಇದನ್ ಬಿಡಿ, ನೀನು ಈ ಶಾಲೆಗೆ ಬಾ ಅಂತ ಶಾಲೆಯವ್ರ ಹತ್ರ ಹೋಗಿ ಮಾತಾಡಿ ನಾನೇ ಸೇರಿಸ್ಕೊಡ್ತಾ ಇದ್ದೆ. ಈ ಥರ ಒಂದು ಕನ್ಸನ್ ತಗೊಳ್ತಕ್ಕಂಥ ಒಂದು ಇರ್ತಕ್ಕಂಥ ಟೀಚರ್ಸು ಎಷ್ಟಿದ್ದಾರೆ ಅಂತ ಯೋಚನೆ. ನಾವೆಲ್ಲರೂ ಇವತ್ತು ಈ ಮುಖಾಂತರ ನನ್ನ ಟೀಚರ್ಸ್ ಹೇಳೋಕ್ಕೆ, ನಮ್ಮ ಅಂಗನವಾಡಿ ಟೀಚರ್ಗಾಗಿರ್ಬೋದು, ಶಾಲಾ ಶಿಕ್ಷಕರಿಗಾಗಿರ್ಬೋದು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಈ ರೀತಿ ಕಂಡಂಥವರಿಗೆ ನಾವು ಒಂದಷ್ಟು ಮೋಟಿವೇಶನ್ ಮಾಡಿ ಯಾವ ಜಾಗಕ್ಕೆ ಅವ್ರನ್ನ ಕಳಿಸಿ ಸವಲತ್ತುಗಳನ್ನ ಪಡಿಸ್ಬೋದು ಅನ್ನೋದನ್ನು ಖಂಡಿತ ಮಾಡಬೇಕು. ನಾವು ಮಾಡೋಣ. ಉತ್ತರ ಕರ್ನಾಟಕದಲ್ಲಿ ಖಂಡಿತ ಅಲ್ಲಿ ಬಡತನ, ಒಂದಷ್ಟು ಎಜುಕೇಷನ್ ಕಡಿಮೆ ಇರೋದು, ಇವತ್ತಲ್ಲೆಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಮಕ್ಕಳು. ಯಾಕೆ ಆ ಥರ ಆಗ್ತಾ ಇದೆ ಅವ್ರಿಗೆ ಅಂದರೆ, ಅವ್ರು ಕೂಲಿಗೆ ಬರ್ತಾರಲ್ಲ, ಮತ್ತೆ ಎಲ್ಲಿ ಮಗುನ ಅಲ್ಲಲ್ಲಿ ಹೋಗೋದ್ರಿಂದ ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಎಲ್ಲಿ ಓದಿಸ್ಬೇಕು, ಶಾಲೆ ಕಳಿಸ್ಬೇಕು ಅನ್ನೋದೇ ಕಷ್ಟ ಆಗ್ತಾ ಇದೆ. ಜೊತೆಗೆ ಈ ಬಾಲ್ಯ ವಿವಾಹಗಳು ಏನಾಗ್ತಾ ಇದೆ ಅಂದರೆ ಅವರಲ್ಲೇ ಜಾಸ್ತಿ. ನಾವು ಎಷ್ಟು ಇದೆಯಾ ಮೇಡಮ್ ಆ ಪದ್ಧತಿ? ಖಂಡಿತ ಮೇಡಮ್, ಪದ್ಧತಿ ಅನ್ನೋದಕ್ಕಿಂತ ನಾವು ಎಷ್ಟೇ ಹೇಳಿದ್ರು ಪಕ್ಕದಲ್ಲಿ ಯಾರ್ದೋ ಮಗ ಇರ್ತಾನೆ, ಈ ಮಗು ಹೋಗ್ತಾ ಬರ್ತಾ ಈ ಒಂದು ಮೊಬೈಲ್ ಗೀಳಿ ಇದರಿಂದ ಏನಾಗ್ಬಿಟ್ಟಿದ್ದಾರೆ, ಎಲ್ಲೋ ಒಂದ್ ಕಡೆ ಪ್ರೇಮ ಬೆಳೆದು ಬಿಡುತ್ತೆ. ಅವಾಗ ಈ ಮಗಳನ್ನ ಬಿಟ್ಟು ಹೋಗ್ಬಿಡ್ತಾನೆ, ಇನ್ನೊಂದಾಗತ್ತೆ. ಮಗಳ ರಕ್ಷಣೆಗೋಸ್ಕರ ಅಂತ ಮಾಡ್ತಾ ಇರ್ತಾಳೆ ತಾಯಿ, ಬೇಕಂತ ಅಲ್ಲ. ಓದೋ ಮಕ್ಕಳಿಗೆ ಖಂಡಿತ ಓದಿಸ್ತಾರೆ, ಅದನ್ನ ಅವರನ್ನು ಕೂಡ ನಾವು ನೋಡಿದ್ದೇವೆ. ಇಲ್ಲಿ ಬಡತನ ಅನ್ನೋದೇ ಅವ್ರಿಗೆ ಮೇಜರು. ಯಾಕೆಂದ್ರೆ ವಲಸೆ ಹೋಗೋದೇ ಅವ್ರಿಗೊಂದು ಸಮಸ್ಯೆ ಮಕ್ಕಳನ್ನ ಓದಿಸ್ಲಿಕ್ಕೆ ಅಂತ ನಾವು ಫೀಲ್ಡ್ ಒಳಗಡೆ ಇವತ್ತು ನೋಡ್ತಾ ತಿಳ್ಕೊಂಡಿರೋ ವಿಚಾರ ಖಂಡಿತ ಮೇಡಮ್. ಉತ್ತರ ಕರ್ನಾಟಕದಲ್ಲೂ ಕೂಡ ಚೆನ್ನಾಗಿ ಓದಂಥ ಮಕ್ಕಳು, ಹೆಣ್ಮಕ್ಳು ಇದ್ದಾರೆ. ಅವ್ರನ್ನ ಮುಂದೆ ತರಬೇಕಂತ ಬರ್ತಾರೆ. ಇವತ್ತೆಲ್ಲ ಜೀನಲ್ಲಿ ಕೆಲವು ಹಾಡುಗಾರಿಕೆ ಎಲ್ಲ ಬರೋದು ಆ ಕಡೆ ಇರೋ ಮಕ್ಕಳು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ, ಅದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇದು ಇಂಪ್ರೆಸಿವ್ ಆಗಿ ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಯಾವುದೇ ವಿದ್ಯೆ ಇಲ್ಲದೆ ಇರ್ತಕ್ಕಂಥ ತಂದೆ ತಾಯಿ ಆಗಿರ್ಬೋದು, ಈ ಮಕ್ಕಳನ್ನ ಶಿಕ್ಷಣ ಕೊಡಬೇಕು ಅನ್ನೋ ಅಭಿಲಾಷೆಯನ್ನು ಖಂಡಿತ ಬೆಳೆಸ್ಕೊಳ್ಳಿ. ನಮ್ಮ ಸರ್ಕಾರಗಳು ಇವತ್ತು ಏನು ಬೋರ್ಡಿಂಗ್ ಶಾಲೆಗಳಿದ್ದಾವೆ, ಏನಿವತ್ತು ವಸತಿ ಶಾಲೆಗಳಿದ್ದಾವೆ, ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಅದಕ್ಕೆ ಸವಲತ್ತುಗಳನ್ನು ಕೊಡಿ. ನಿಮ್ಮ ಹಣ ಸೋರಿಕೆ ಆಗಬಾರ್ದು, ಯಾರ್ದೋ ಜೇಬ್ ತುಂಬ ಆಗಬಾರ್ದು. ಅದು ಉತ್ತಮವಾಗಿ ಇರೋವಂಥ ವ್ಯವಸ್ಥೆಯನ್ನು ತಗೊಂಡು ಬರೋದಕ್ಕೆ ಒಂದಷ್ಟು ಕ್ರಮಗಳನ್ನು, ಯಾಕೆಂದರೆ ಅಲ್ಲಿ ಅನ್ಯಾಯ ಮಾಡಿರ್ತಾನೆ ಅಧಿಕಾರಿ, ಮತ್ತು ಅವನ್ನ ಅದೇ ಪೋಸ್ಟಲ್ಲಿ ತಂದು ಕೂರಿಸ್ತೀರಿ, ಅಲ್ಲಿ ಯಾವ ಭಯ ಇರೋದಿಲ್ಲ. ಯಾವುದೇ ಇಲಾಖೆ ಒಳಗಡೆ ಆಗಲಿ ಅದೇ ಆಗಿರೋದು. ಇವತ್ತು ನಾನು ಹೋಗ್ತೀನಿ, 2 ದಿನ ಸಸ್ಪೆಂಡ್ ಆಗಿ ಮತ್ತೆ ಬರ್ತೀನಿ ಅನ್ನೋ ಧೈರ್ಯ ಇದೆಯಲ್ಲ, ಇದಕ್ಕೆ ಒಂದಷ್ಟು ಕಡಿವಾಣಗಳು ಬೀಳಬೇಕು. ಯಾಕೆಂದರೆ ಅದು ನಿಜವಾಗ್ಲೂ ಅಪರಾಧಿಯಿಂದಾಗ ಅವ್ರನ್ನ ಮನೆಗೆ ಕಳಿಸಿದ್ರೇ ಇವತ್ತೆಲ್ಲ ವರ್ಗಕ್ಕೂ ಎಚ್ಚರಿಕೆ ಆಗುತ್ತೆ. ಇದರಿಂದ ಶಿಕ್ಷಕರು ಇವತ್ತು ಏನು ಮೇಲ್ ಶಿಕ್ಷಕರಿದ್ದಾರೆ, ಅವರು ಒಂದಷ್ಟು ಶಿಕ್ಷಕರಾಗಿ ಬಂದ ಮೇಲೆ ಅವರ ಮೌಲ್ಯಗಳನ್ನು ಖಂಡಿತ ಸರಿ ಮಾಡ್ಕೊಳ್ಬೇಕು. ಈ ಮುಖಾಂತರ ಹೇಳೋದು, ಯಾಕೆಂದರೆ ಎಲ್ಲಿ ಮಾಸ್ಟರ್ ಇದ್ದಾರೆ, ಅವರು ಹಿಂಗೆ ಮಾಡ್ತಾರೆ, ಹಂಗೆ ಹೇಳ್ತಾರೆ ಅಂತ ಕೂಡ ನೋಡ್ತಾ ಇದ್ದೀವಿ. ಅದಾಗಬಾರ್ದು. ಎಷ್ಟೋ ಪೋಷಕರು ಮಾಸ್ಟರ್ಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂತ ಇರ್ತಕ್ಕಂಥವ್ರ ಮನಸ್ಥಿತಿಯನ್ನು ಕೂಡ ಸರಿ ಮಾಡ್ತಾ, ಮತ್ತೆ ಡ್ರಿಂಕ್ಸ್ ಮಾಡ್ತಾ ಬರ್ತಾರಲ್ಲ ಅವರನ್ನು ಆ ಇಲಾಖೆಯಿಂದನೇ ತೆಗಿಬೇಕು. ಖಂಡಿತ ಮೇಡಮ್, ಡ್ರಿಂಕ್ಸ್ ಮಾಡ್ಕೊಂಡು ಯಾವ ಇಲಾಖೆಗೆ ಬರ್ತಾ ಇದ್ದಾರೆ, ಹೆಣ್ಣುಮಕ್ಕಳ ಇಲಾಖೆ, ಇವಾಗ ನಮ್ಮ ಯೋಜನಾಧಿಕಾರಿಗಳಲ್ಲೂ ಕೆಲವರು ಹಾಗೆ ಬರ್ತಾರೆ, CDPOಗಳು, ಅಂಥವ್ರನ್ನ ಮತ್ತೆ ಆ ಇಲಾಖೆಗೆ ತರೋದು ಸರಿಯಾದಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ಮುಖಾಂತರ ಸರ್ಕಾರಕ್ಕೆ ಅವರನ್ನ ಅಬಕಾರಿ ಇಲಾಖೆಗೆ ಹಾಕೊಂಬಿಡಿ, ಅದು ಕರೆಕ್ಟ್ ಆಗಿರುತ್ತೆ ಅಲ್ವಾ? ಅಬಕಾರಿ ಇಲಾಖೆಗೆ ಹೋಗ್ಬಿಟ್ರೆ ಅವರು ಅಲ್ಲಿ ಕರೆಕ್ಟ್ ಇರ್ತಾರೆ, ಫಿಟ್ ಆಗಿ. ದಯವಿಟ್ಟು ಈ ಎಲ್ಲ ಸೂಚನೆಗಳ ಏನು ಮೌಲ್ಯಗಳನ್ನು ಕಾಪಾಡಿದ್ದೇ ಆದರೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಏನಾಗೋದಿಲ್ಲ. ಇಡೀ ಸರಾಸರಿ ಒಳಗಡೆ ಕರ್ನಾಟಕದಲ್ಲಿ ಏನು ತುಂಬ ಬೇರೆ ಇದಕ್ಕಿಂತ ಕಡಿಮೆ ಏನಿಲ್ಲ, ಆದರೆ ಇನ್ನಷ್ಟು ಹೋದ ವರ್ಷಕ್ಕಿಂತ ಈಗಲೂ ಇನ್ನೂ ಕಡಿಮೆ ಆಗಿದೆಯಲ್ಲ, ಇದು ಸರಿಯಾದ್ದಲ್ಲ. ಅದಕ್ಕೆ ವಸತಿ ಶಾಲೆಗಳನ್ನ ಚೆನ್ನಾಗಿ ಮಾಡಬೇಕು, ಅಲ್ಲಿ ಒಂದು ರಕ್ಷಣೆ ಇರ್ತಕ್ಕಂಥ ವ್ಯವಸ್ಥೆಗೆ ಬರಬೇಕು, CCTVಗಳಿರಬೇಕು, ಪ್ರತಿಯೊಂದನ್ನು ಕೊಟ್ಟು ಮಕ್ಕಳು ಅಲ್ಲಿ ಹೋಗಿ, ಯಾಕೆಂದರೆ ವಲಸೆ ಕಾರ್ಮಿಕರ ಮಕ್ಕಳು ಇವತ್ತು ಯಾಕೆ ಡ್ರಾಪ್ಔಟ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆಲ್ಲೆಲ್ಲೋ ಹೋಗಿದ ಕಡೆ ಎಲ್ಲ ಮಾಡೋಕ್ಕಾಗಲ್ಲ, ಸೇರ್ಸೋಕ್ಕಾಗಲ್ಲ. ಆ ವಸತಿ ಶಾಲೆ ಒಳಗಡೆ ಸಿಕ್ಕಿದ್ರೆ ಖಂಡಿತ ಹೆಣ್ಣು ಮಕ್ಕಳಿಗೆ ಒಂದು ಭವಿಷ್ಯ ಸಿಗುತ್ತೆ. ಮತ್ತು ಮಾರ್ಕ್ಸನ್ನು ನೋಡಬೇಡಿ ಪೋಷಕರು, ಮಾರ್ಕ್ಸ್ ನೋಡಿ ಇಷ್ಟೇ ಅಂತ, ಮತ್ತು ಫೇಲ್ ಆಗಿದ ತಕ್ಷಣ ಮಕ್ಕಳು ಯಾರು ಕೂಡ ನಿರಾಶೆ ಆಗದೆ ಮತ್ತೆ ಪ್ರಯತ್ನ ಮಾಡಿ ನೀವು ಓದುವಂಥ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮ GTV ಮುಖಾಂತರ ನಾವು ಸಂದೇಶವನ್ನು
ಕೊಡ್ತೇವೆ. Yes, ಜಿ ಟಿ ವಿ ಆಗಾಗ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಾಕಿ ಅವೇರ್ನೆಸ್ಸನ್ನು ಕೊಡ್ತಾ ಇರೋದು 1% ಆದರೂ ಅಟ್ಲೀಸ್ಟ್ ಜನರನ್ನ ಮುಟ್ಲಿಕ್ಕೆ 10% ಆದರೂ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಇಂಥವು ನಡೀತಾ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಅನ್ನ ಹೇಳ್ತೇವೆ. ರಾಜ್ ಸರ್, ಈಗ ಎಜುಕೇಶನ್ ಅಲ್ಲಿ ಹಿಂದುಳಿದಿದ್ದ ಬಿಹಾರ ಈಗ ಸುಧಾರಣೆಯನ್ನ ಕಾಣ್ತಾ ಇದೆ, ಬಟ್ ಪ್ರಗತಿಪರ ಅಂತ ಅನ್ಸ್ಕೊಳ್ಳುವಂಥ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ? ಜೊತೆಗೆ ಈ ಸ್ಟೂಡೆಂಟ್ಸ್ಗಳಲ್ಲಿ ಕೌನ್ಸಲಿಂಗ್ ಮಾಡಿಸೋದು ಅಥವಾ ಈಗ ಸ್ಕೂಲ್ಗೂ ಹೋಗಿ ಕೌನ್ಸಲಿಂಗ್ ಕೊಡೋದು ಎಷ್ಟು ಮುಖ್ಯ ಆಗುತ್ತೆ? ಖಂಡಿತ ಅತಿ ಮುಖ್ಯ ಮೇಡಮ್, ಅತಿ ಮುಖ್ಯ. ಯಾಕಂದ್ರೆ ಮೊದಲು ಆ ಶಾಲೆ ಸರ್ಕಾರಿ ಶಾಲೆನ, ಖಾಸಗಿ ಶಾಲೆನ, ಅಥವಾ ಸ್ಟೇಟ್ ಸಿಲೆಬಸ್ ಇದೆಯಾ, ಸೆಂಟ್ರಲ್ ಸಿಲೆಬಸ್, ಇಂಟರ್ನ್ಯಾಷನಲ್ ಸಿಲೆಬಸ್ ಇದೆಯಾ, ಅದನ್ನ ಅಧ್ಯಯನ ಮಾಡಬೇಕು. ಆ ಮಕ್ಕಳ ಮೆಂಟಾಲಿಟಿನ ಅಧ್ಯಯನ ಮಾಡಬೇಕು. ಬಹಳಷ್ಟು ಜನರು ನನ್ನ ಹತ್ರ ಬಂದಿದ್ದಾರೆ, ನಮ್ಮ ಮಗ ಸೆಂಟ್ರಲ್ ಸಿಲೆಬಸ್ ಸೇರಿಸ್ಬಿಟ್ಟೆ ತುಂಬಾ ಕಷ್ಟ ಆಗ್ತಿದೆ, ಈ ತರದೆಲ್ಲ ಪ್ರಾಬ್ಲಮ್ಸ್ ಇದೆ. ಶಾಲೆಗೆ ಸೇರ್ಸೋಕ್ಕಿಂತ ಮುಂಚೆನೆ ಆಲೋಚನೆ ಮಾಡಬೇಕು. ಹೌದು, ಈಗ ನಮ್ಮ ಮಗು ಏನಾಗ್ಬೇಕು ಅನ್ನೋದು ನನಗಿರ್ಬೇಕು, SSLC ನಂತರ ಏನಾಗ್ಬೇಕು ಅಂತ ಮಗುಗಿರ್ಬೇಕು. ಈ ತರದ್ದು ಅಧ್ಯಯನ ಆಗ್ಬೇಕು, ಈ ತರದ್ದು ಸಲಹೆಗಳನ್ನ ಕೊಡ್ಬೇಕು ತಂದೆ ತಾಯಿಗಳಿಗೆ. ಯಾಕೆ ಮಾತೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಡ್ರಾಪ್ ಔಟ್ ಆದ ಕಾರಣ ಇದು ಒಂದು ಬಹಳ ಮುಖ್ಯ ಇದೆ. ಬಹಳಷ್ಟು ಮಕ್ಕಳು ಇವತ್ತು SSLCಗೆ ಹೋಗ್ಲಿಲ್ಲ, ಅವರು ಡ್ರಾಪ್ ಔಟ್ ಇರ್ಲಿ, ಹೋಗ್ಲಿಲ್ಲ, ಎಕ್ಸಾಮ್ ಪಾಸ್ ಮಾಡಲಿಲ್ಲ. ಇದಕ್ಕೆಲ್ಲ ಕಾರಣ ಸರ್ಕಾರ, ತಂದೆ ತಾಯಿಗಳು ಮತ್ತೆ ಟೀಚರ್ಸ್. ಯಾಕಂದ್ರೆ ಮಕ್ಕಳನ್ನ ಯಾವ ರೀತಿ ತಿದ್ದಬೇಕು, ಯಾವ ರೀತಿ ಬೆಳೆಸ್ಬೇಕು, ಅವ್ರನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ಈ 3 ಜನರಲ್ಲಿ ಇರಬೇಕು. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ಹೆಣ್ಣು ಈ ಸಮಾಜದ ಕಣ್ಣೊಂದೇ ಅಲ್ಲ, ಪ್ರಗತಿ. ಇವತ್ತು 70% ತಾಯಂದಿರು ಮಕ್ಕಳಿಗೆ ಪಾಠ ಹೇಳ್ಕೊಡೋದು, ತಂದೆದಿರಲ್ಲ. ನನ್ನ ಸೇರಿ ಹೇಳ್ತಾ ಇದ್ದೀನಿ, ಖಂಡಿತ 70% ತಾಯಂದಿರು, ಜೊತೆಲಿ ದುಡಿಮೆನೂ ಮಾಡ್ತಾ ಇರೋದು ತಾಯಂದಿರು ಹೆಚ್ಚಾಗಿ. ನನ್ನ ಸೇರಿ ಹೇಳ್ತಾ ಇದ್ದೀನಿ, ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಹೆಣ್ಣು ಈ ರಾಷ್ಟ್ರದ ಭದ್ರತೆ, ಈ ರಾಷ್ಟ್ರದ ಬುನಾದಿ, ಈ ರಾಷ್ಟ್ರದ ಪ್ರಗತಿ. ಹಾಗಾಗಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಚ್ಚಿನ ಆದ್ಯತೆ, ಮಾನ್ಯತೆ, ಭದ್ರತೆಯನ್ನ ಕೊಡಿ, ಉದ್ಯೋಗ ಕೊಡಿ, ಆರೋಗ್ಯ ಕೊಡಿ. ಖಂಡಿತ ದೇಶ ತಂತಾನಾಗಿ ಉದ್ಧಾರ ಆಗ್ತದೆ. ನೀವು ಲಂಚ ತಗೊಂಡು ಉದ್ಯೋಗ ಕೊಟ್ರೆ ಖಂಡಿತ ಆಗಲ್ಲ, ಖಂಡಿತ ದೇಶ ಉದ್ಧಾರ ಆಗಲ್ಲ. ನಿಜ. ಆರೋಗ್ಯ ಇಲ್ಲ ಅಂದ್ರೆ ದೇಶ ಉದ್ಧಾರ ಆಗಲ್ಲ. ನೀವು ಉದ್ಯೋಗ, ಆರೋಗ್ಯ ಕೊಡಿ, ತಂತಾನೆ ಆಗುತ್ತೆ. ಜೊತೆಲಿ ಎಲ್ಲರೂ ಪ್ರಗತಿಯನ್ನು ಹೊಂದ್ತಾರೆ. ಇವತ್ತು ಬಹಳಷ್ಟು ಕಡೆ ನೋಡ್ತಾ ಇದ್ದೀನಿ, ಲಂಚ ಇವತ್ತು ಮಾಧ್ಯಮದಲ್ಲಿ ಬಂತು 80 ಲಕ್ಷ ರೂಪಾಯಿ KPSC 80 ಲಕ್ಷ. ಸರ್, ನೀವು ಹೇಳ್ತೀರಿ ನಮ್ಮ ಅಂಗನವಾಡಿ ಒಳಗಡೆ ಒಂದ್ ಸಣ್ಣ ಅಂಗನವಾಡಿ ಸಹಾಯಕಿಗೆ ಒಳಗಿಂದೊಳಗೆ ಏನೇನೋ ನಡೆಸ್ತಾರೆ, 50 ಲಕ್ಷ ಈ ರೀತಿ. ಏನ್ ಅದನ್ನ ನಾವು ಕಂಡಿಡ್ಕೊಂಡು ಹೇಗೆ ತಂದ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ? ಅದು ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ಮಾನವೀಯತೆ. ಒಂದು ನಿಮಿಷ ಹೇಳ್ತೀನಿ, ಸಾರ್ ಹೇಳಿದ್ರಾಗ್ಲೇ ಒಂದು ಮಾತು, ಆತ್ಮಹತ್ಯೆ ಅನ್ನೋ ಪದ, ಅದು ನನಗೆ ಈಗ ಮಾತಾಡೋದಕ್ಕೆ ನನಗೆ ಆಗ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ದಯಮಾಡಿ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ, ಎಲ್ಲ ವಿದ್ಯಾರ್ಥಿನಿಯರಲ್ಲಿ ಆತ್ಮಹತ್ಯೆ ಅನ್ನೋ ಪದ ಈ ಡಿಕ್ಷನರಿನ ತೆಗ್ದಾಕ್ಬೇಕು ಮೇಡಮ್. ಆ ಮಟ್ಟಕ್ಕೆ ಯಾರು ಹೋಗ್ಬಾರ್ದು, ಆ ಮಟ್ಟಕ್ಕೆ ಹೋಗೋದಕ್ಕೆ ಯಾರು ಕಾರಣ ಆಗ್ಬಾರ್ದು. ಆ ನೋವು ತಡ್ಕೊಳಕ್ಕಾಗಲ್ಲ ಮೇಡಮ್. ಹಾಗಾಗಿ ದಯವಿಟ್ಟು ನಾನು ಎಲ್ಲ ಅಕ್ಕ ತಂಗಿದಿರು ಕೇಳ್ಕೊಳ್ತೀನಿ, ಅಣ್ಣ ತಮ್ಮನ ಕೇಳ್ತೀನಿ, ಆ ಮಟ್ಟಕ್ಕೆ ಯಾರನ್ನೂ ತಳಿಬೇಡಿ. ಇದು ಮಕ್ಕಳನ್ನ ನೀವು ಯಾವ ರೀತಿ ನೋಡ್ಬೇಕಂದ್ರೆ ಒಂದು ಹೂವಿನ ತರ ನೋಡ್ಕೋಬೇಕು, ಫ್ಲವರ್ ಆ ತರ ನೋಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಮೇಡಮ್, ಮಕ್ಕಳಿಗೆ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ಸರ್ಕಾರ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನ ನೋಡ್ಕೋಬೇಕು. ಈ ಮಕ್ಕಳು ಈ ದೇಶದ ಪ್ರಗತಿ, ದೇಶದ ಬುನಾದಿ. ದಯವಿಟ್ಟು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಮಕ್ಕಳನ್ನ ಬಹಳ ಜೋಪಾನವಾಗಿ, ಸುರಕ್ಷಿತವಾಗಿ ಕಾಪಾಡಿಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ಬೇಕು. ಆಗಾಗ ಯಾವ ರೀತಿ ಅವ್ರು ಬೆಳೀತಾ ಒಂದೊಂದು ವರ್ಷಕ್ಕೆ ಅವ್ರ ಮೆಂಟಾಲಿಟಿ ಚೇಂಜ್ ಆಗುತ್ತೆ, ಮಾನಸಿಕ ಸ್ಥಿತಿಗತಿಗಳು ಬದಲಾಗ್ತದೆ. ಹಾಗಾಗಿ ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ನಾವು ಬರೀ ಫ್ರೀಯಾಗಿ ಬಿಟ್ಬಿಡಲ್ಲ. ನಾವ್ ಯಾವ್ದೋ ಒಂದು ಫ್ರೆಂಡ್ ಜೊತೆ ಇದ್ದಾರೆ, ಅವ್ರ ಹಿನ್ನೆಲೆ ತಿಳ್ಕೊಬೇಕು. ಆ ಫ್ರೆಂಡ್ ಯಾರು, ಅವ್ರ ಹಿನ್ನೆಲೆ ಏನು, ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕು. ಅವಾಗ ಒಂದಿಷ್ಟು ಫ್ರೆಂಡ್ಶಿಪ್ ಆಗಿ ಬಿಡ್ಬೇಕು ಹೊರತು ಇಲ್ಲ ಬಿಡಬಾರ್ದು. ಯಾಕಂದ್ರೆ ಹೆಚ್ಚು ಹಾಳಾಗಿರೋದು ಫ್ರೆಂಡ್ಶಿಪ್ ಹೆಚ್ಚಾಗಿ. ಹಾಗಾಗಿ ತಂದೆ ತಾಯಿಗಳು ಕಾಳಜಿ ವಹಿಸಬೇಕು, ಶಾಲಾ ಕಾಲೇಜುಗಳಲ್ಲಿ ಟೀಚರ್ಸ್ ಕಾಳಜಿ ವಹಿಸಬೇಕು, ಸಾಮಾಜಿಕವಾಗಿ ಎಷ್ಟು ಭದ್ರತಾ ಪಡೆಗಳಿದೆ ಅವೆಲ್ಲ ವಾಚ್ ಮಾಡಬೇಕು. ಬರೀ ನೀವು ಯಾವ್ದೋ ರೌಡಿಗಳನ್ನ ಕುಡುಕರ್ನ ತಗೊಂಡೋಗಿ ಹಾಕ್ಬಿಡೋದಲ್ಲ, ಅದಕ್ಕಿಂತ ಭಯಂಕರ ಇದು. ಒಬ್ರನ್ನ ಹಾಳು ಮಾಡೋದಿದೆಯಲ್ಲ, ಒಬ್ರನ್ನ ಹಾಳು ಮಾಡೋದು, ಮನೆ ಹಾಳು ಮಾಡೋದು, ಈ ದೇಶದ ಉಗ್ರಗಾಮಿಗಳು ಅವರು. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು. ಇನ್ನು ಗುರು ಸರ್, ಕೊನೆದಾಗ ಏನ್ ಹೇಳ್ತೀರಾ? ನನಗೆ ಇಷ್ಟೆಲ್ಲ ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಕೊನೆಗೆ ಏನು ಮಾಡ್ಬೋದು, ಸರ್ಕಾರ ಮಾಡೋದು ಮಾಡೇ ಮಾಡುತ್ತೆ, ಮಾಡಲಿ. ನನ್ನ ಒಂದು ಚಿಂತನೆ ಏನು ಬಂತು ಅಂದರೆ, ಯಾರೋ ಆ ಶಾಲೆಗಳಿಂದ ಓದ್ಕೊಂಡು ಮುಂದೆ ಹೋಗಿರ್ತಾರೋ, ಮೇ ಬಿ ಯಾರೋ IAS ಆಗಿದ್ದಾರೆ, KS ಆಗಿದ್ದಾರೆ, ಸೈಂಟಿಸ್ಟ್ ಆಗಿರ್ಬೋದು, ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ, ಅವ್ರ ಡ್ಯೂಟಿ ಅಲ್ಲಿಗೆ ನಿಲ್ಲೋದಿಲ್ಲ.
ಅವರು ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿ ಸ್ಕೂಲ್. ನಾನು ಇಲ್ಲೇ ಅವರು ಯಾವ ಸ್ಕೂಲಿಗೆ ಹೋಗಿ ಓದಿದ್ರು ಅಲ್ಲಿಗೆ ವಾಪಸ್ ಬರಬೇಕು. ಬಂದು ಅವರು ಅಲ್ಲಿ ಒಂದಿಷ್ಟಾದರೂ ದೇವ್ ಕ್ಯಾನ್ ಬಿ ಎ ಮೋಟಿವೇಟರ್ ಫಾರ್ ದಿ ಎಂಟೈರ್ ಸ್ಕೂಲ್. ಅಲ್ಲಿಯ ಹೆಣ್ಮಕ್ಳು, ಅದರಲ್ಲೂ ಪ್ರಿಫರಬಲಿ ನನ್ನ ಕೈಂಡ್ ರಿಕ್ವೆಸ್ಟ್, ಹೆಣ್ಮಕ್ಳು ಯಾರು ಆ ಸ್ಕೂಲಿಂದ ಹೋಗಿದ್ದಾರೋ ಅವ್ರು ಫಸ್ಟ್ ಪ್ರಿಯಾರಿಟಿಯಲ್ಲಿ ಬನ್ನಿ. ಅವ್ರು ಬಂದು ಅವ್ರು ಬರುವುದೇ ಒಂದು ದೊಡ್ಡ ಮೋಟಿವೇಶನ್ ಆಗ್ಬಿಡುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಎನಫ್. ಬಾಕಿ ಏನು ಮಾಡ್ತಾರೆ ಬಿಡ್ತಾರ ನಡೀಲಿ. ಅವ್ರು ವಾಪಸ್ ಯಾರೋ ಒಬ್ರು ಸೈಂಟಿಸ್ಟ್ ಆಗಿದ್ರು, ವಾಪಸ್ ಅವ್ರ ಸ್ಕೂಲಿಗೆ ಬಂದಾಗ ಇದೇ ಸ್ಕೂಲಲ್ಲಿ ಇದೇ ಬೆಂಚಲ್ಲಿ ನಾನು ಕುತ್ಕೊಂಡು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ, ಅವ್ರ ಪ್ರೆಸೆನ್ಸೇ 100 ಮಕ್ಕಳಿಗೆ ಮಾರ್ಗದರ್ಶನ ಆಗುತ್ತೆ. ಬಹುಶಃ ನಮ್ಮ ಈ ಒಂದು ಸೆಷನ್ನು ಅಂಥ ಅವರು ಸ್ವಲ್ಪ ಯೋಚನೆ ಮಾಡ್ರಿ, ಆ ಗ್ರಾಮಕ್ಕೆ ವಾಪಸ್ ಬನ್ನಿ, ವರ್ಷಕ್ಕಾದರೂ ಆ ಗ್ರಾಮಕ್ಕೆ ಬಂದು ಅವ್ರ ಮಕ್ಕಳನ್ನು ಕರ್ಕೊಂಬರ್ರಿ. ನಾನು ಹೀಗೆ ಓದಿದ್ದೀನಿ, ನಾನು ಇಷ್ಟು ಕಷ್ಟ, ಅವ್ರಿಗೂ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತಾ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಯಾವುದೇ ರಿಸಲ್ಟ್ಸ್ ಬಂದ್ರೂ ಅದರಲ್ಲಿ ಬಾಲಕಿಯರದ್ದೇ ಮೇಲುಗೈ ಅಂತ ನಾವು ನೋಡ್ತಾ ಇದ್ವಿ. ಆದರೆ ಈಗ ಹೆಣ್ಮಕ್ಳೇ ಅತಿ ಹೆಚ್ಚಾಗಿ ವಿದ್ಯಾಭ್ಯಾಸವನ್ನು ಅರ್ಥಕ್ಕೆ ನಿಲ್ಲಿಸ್ತಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಆತಂಕಕಾರಿ. ಇದರ ಹಿಂದಿರುವಂತಹ ಕಾರಣಗಳನ್ನು ಹುಡುಕಿ ಅದನ್ನು ಸಾಲ್ವ್ ಮಾಡುವಂತಹ ಕೆಲಸವನ್ನು ನಮ್ಮ ಸಮಾಜ ಹಾಗೂ ಸರ್ಕಾರ ಮಾಡಬೇಕು. ಶಿಕ್ಷಣದಿಂದ ಯಾವ ಮಗುನೂ ವಂಚಿತವಾಗಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.